ಸಂತೋಷದಿಂದ ಈ ಒಂದು ಟೀಸರ್ ಅನ್ನ ಬಿಡುಗಡೆ ಮಾಡ್ತಾ ಇದ್ದೀನಿ. ಆಲ್ ದ ಬೆಸ್ಟ್. ನಮಗೆ ಕೋಆಪರೇಟ್ ಮಾಡಿದ್ರು. ಚಿತ್ರ ಬಹಳ ಚೆನ್ನಾಗಿ ಬಂದಿದೆ. ಮಹಾನಾಯಕಂದು ಬಹಳ ಜೋರಿದೆ. ಈಗ ಹೊತ್ತು ಟೀಸರ್ ರಿಲೀಸ್ ಆಗಿದೆ. ನಿಮ್ಮೆಲ್ಲರ ಸಹಕಾರ ಪ್ರೀತಿ ನಮ್ಮೇಲಿರಲಿ. ಪೆನ್ ಡ್ರೈವಲ್ಲಿ ಏನಿದೆ ಅದನ್ನ ನಾನು ಸ್ವಲ್ಪ ಮಟ್ಟಿಗೆ ತೋರಿಸಿದ್ದೀನಿ. ಚಿತ್ರ ಬಿಡುಗಡೆ ಆದಾಗ ಎಲ್ಲವೂ ನೋಡ್ಕೋಬಹುದು ತಾವು. ರಿಯಲ್ ಇನ್ಸಿಡೆಂಟ್ಸ್ ಇಲ್ಲ, ಇದು ಸೆಬಾಸ್ಟಿನ್ ಡೇವಿಡ್ ಪೆನ್ ಡ್ರೈವ್. ಇದು ನೈಜ ಘಟನೆ ನಿಮ್ದು. ಅಲ್ಲ, ಸೆಬಾಸ್ಟಿನ್ ಡೇವಿಡ್ದು ಪೆನ್ ಡ್ರೈವ್ ಇದು. ಅದನ್ನ ನಾನು ಚಿತ್ರವಾಗಿ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಸರಿಯಾಗಿ ಹೇಳ್ಬಿಡಿಸಿ ಹೇಳಿ, ನಿಮ್ಮ ಕಲ್ಪನೆ ಅಂತ ಹೇಳಿ. ಇದು ನನ್ನ ಕಲ್ಪನೆ. ಸಾಂಗ್ಸ್ ಬಂದು ನಾಗೇಂದ್ರ ಪ್ರಸಾದ್ ಅವ್ರದ್ದು ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ಆಮೇಲೆ ಟೆಕ್ನಿಷಿಯನ್ ಬಂದು ನಮ್ಮ ನಾಗೇಶು. ನಮ್ಮ ಜೊತೆ ನಾಗೇಶ್ ಇರೋದು ಒಂದು ಹೆಮ್ಮೆ. ಅವರಿಗೆ 20ಯಲ್ಲಿ ಅನಿಸುತ್ತೆ ಬೆಸ್ಟ್ ಡೈರೆಕ್ಟರ್ ಅವಾರ್ಡ್ ಕೂಡ ಸಿಕ್ಕಿದೆ. ತುಂಬ ಖುಷಿಯಾಗುತ್ತೆ. ನಾಗೇಶ್ ನಮ್ಮ ಜೊತೆ ಭಾಳಷ್ಟು ಪ್ರೋಗ್ರಾಮ್ ಮಾಡಿದ್ದಾರೆ. ಸಿಕ್ಕಾಬಟ್ಟೆ ಇಬ್ಬರು ಲೆಕ್ಕ ಹಾಕೊಳ್ಳೋಕ್ಕಾಗಲ್ಲ ಅಷ್ಟು ಪ್ರೋಗ್ರಾಮ್ಸ್ ಮಾಡಿದ್ದೀವಿ. ಇದರಲ್ಲಿ ಅವರು ಬಹಳ ಕಷ್ಟಪಟ್ಟು ನಮ್ಮ ಜೊತೆ ಇದ್ದು ಸಾಥ್ ಕೊಟ್ಟಿದ್ದಾರೆ. ಮೇಯ್ನ್ ನಮ್ಮ ಆರ್ಟಿಸ್ಟ್ ತನಿಷಾ, ಕಿಶನ್ ಭಾಳಷ್ಟು ಸಂತರಿಸ್ತಿದ್ದಾರೆ. ಎಲ್ಲರದ್ದು ಹೇಳಕ್ಕೆ ಕಷ್ಟ ಆಗುತ್ತೆ. ಹೇಳಿ ಹೇಳಿ, ಪರವಾಗಿಲ್ಲ. ಕೇಳಿಸ್ಕೊತೀರಾ ಅವ್ರ ಕಷ್ಟ. ಅವ್ರು ಹೇಳ್ತಿರೋದು ಹಂಗಿದ ತುಂಬ ಸಂತೋಷವಾಗಿದ್ದಾರೆ. ಅದನ್ನು ನಾವು ಕೇಳಿಸ್ಕೋಬೋದಲ್ಲ. ಅಲ್ಲ, ಚಿತ್ರ ಬಿಡುಗಡೆ ಆದಾಗ ನಮ್ಮ ಸಂತೋಷ ಮುಟ್ಟಿದ್ರೆ ಸಾಕು. ಇದರ ಎಲ್ಲದಕ್ಕೂ ನಮ್ಮ ನಿರ್ಮಾಪಕರು ನಮಗೆ ಭಾಳ ಚೆನ್ನಾಗಿ ಸಾಥ್ ಕೊಟ್ಟಿದ್ದಾರೆ. ಎಲ್ಲೂ ನಿಲ್ಲಿಸ್ದಂಗೆ ಕೆಲಸ ಮಾಡೋಕ್ಕೆ ಅವರು ಅನುಕೂಲ ಮಾಡಿಕೊಟ್ಟಿದ್ದಾರೆ. ನಮ್ಮ ಕೆಲಸ ನಾವೆಲ್ಲರೂ ಮಾಡಿದ್ದೀವಿ. ಇದರ ಕ್ಯಾಮ್ರಾಮನ್ PVR ಸ್ವಾಮಿ ಅವರು ಭಾಳ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಶೂಟಿಂಗ್ ಬಂದು ದೊಡ್ಡಬಳ್ಳಾಪುರ, ಬೆಂಗಳೂರು, ಆಮೇಲೆ ಇತರೆ ಎಲ್ಲ ರೂರಲ್ ಏರಿಯಾಗಳಲ್ಲಿ ಜಾಸ್ತಿ ಮಾಡಿದ್ದೀವಿ. ಸಾಂಗ್ಸ್ ಬಂದು ಭಾಳ ರಿಚಾಗಿ ಮಾಡಿದ್ದೀವಿ. ನಮ್ಮ ಫ್ರೆಂಡ್ದೊಂದು ಪಬ್ಬಲ್ಲಿ ಪ್ಲಸ್ಸು ಎಲ್ಲ ಎಸ್ಟೇಟ್ ಮನೆ ತುಂಬ ರಿಚಾಗಿ ಬಂದಿದೆ. ಟೋಟಲ್ ಫಿಲಿಮ್ ಇಸ್ ವೆರಿ ರಿಚ್. ಹಾಗಾಗಿ ನಮ್ಮ ಬಗ್ಗೆ ನಾವು ಜಾಸ್ತಿ ಹೇಳ್ಕೊಡೋದಲ್ಲ. ಹೊರಗಡೆ ಬಂದಾಗ ನೀವೆಲ್ಲರೂ ಅದಕ್ಕೆ ಆಶೀರ್ವಾದ ಮಾಡ್ತೀರಾ ಅಂತ ನಂಬಿಕೆ ಇದೆ. ಡೇವಿಡ್ ಸರ್, ಈಗ ಮಾಲಾಶ್ರೀ ಮೇಡಮ್ ತುಂಬ ವರ್ಷಗಳ ನಂತರ ಬೇರೆ ಬೇರೆಯಲ್ಲಿ ಕೆಲಸ ಮಾಡಿರಲಿಲ್ಲ. ಒಂದು ತುಂಬ ಗ್ಯಾಪ್ಗಳ ನಂತರ ಮಾಡಿದ್ದಾರೆ. ಹೇಗಿತ್ತು? ಮಾಲಾಶ್ರೀನೂ ನಮ್ಮಲ್ಲಿ ಕೆಲಸ ಮಾಡಿದ್ದಾರೆ. ಅವರಿಗೆ ಸಬ್ಜೆಕ್ಟು ಖುಷಿ ಆಯಿತು. ಇಲ್ಲ, ನಾನು ಮಾಡ್ತೀನಿ ಅಂತ ಹೇಳಿದ್ರು. ಅದೇ ರೀತಿ ಅವ್ರು ನಮ್ಮ ಜೊತೆ ಕೆಲಸ ಮಾಡಿದ್ದಾರೆ. UA 16+. ಸಣ್ಣ ಪುಟ್ಟ ಕಟ್ಸು, ಸಣ್ಣ ಪುಟ್ಟ ಮ್ಯೂಟು ಅಂತವು. ಮೇಜರ್ ನಾನು ಮಾಡಲಿಲ್ಲ. ನಮ್ಮ ಮಾಧ್ಯಮ ಮಿತ್ರರೆಲ್ಲರೂ ಬಂದಿದ್ದಾರೆ. ಅದ್ರ ಜೊತೆಗೆ ಅಷ್ಟೇ ಮುಖ್ಯವಾಗಿ ವೇದಿಕೆಗೆ ನಮ್ಮ ಗೋವಿಂದಣ್ಣ ಕೆರೆ ನಮ್ಮ ಚಲನಚಿತ್ರ ಒಂದು ಇದರಲ್ಲಿ ನಿರ್ಮಾಣದಲ್ಲಿ ಬಹಳಷ್ಟು ಸಿನಿಮಾಗಳನ್ನ ಅವರು ಅದ್ರ ತೋಡಿಸ್ಕೊಂಡು ಮಾಡೋದಕ್ಕೆ ಅವ್ರ ಕೈಯಲ್ಲಿ ಇವತ್ತು ಲಾಂಚ್ ಮಾಡಿಸ್ಬೇಕು ಅಂತ ನಾವು ಅನ್ಕೊಂಡ್ವಿ. ಸೊ ಬಂದಿದ್ದಕ್ಕೆ ಅವ್ರಿಗೆ ಧನ್ಯವಾದಗಳು. ಅದ್ರ ಜೊತೆಗೆ ನಮ್ಮ ವಾಣಿಜ್ಯ ಮಂಡಳಿಯ ಕಾರ್ಯದರ್ಶಿ ಅಂತ ರಾಮಕೃಷ್ಣ ಅವರು ಬಂದಿದ್ದಾರೆ, ಅವ್ರಿಗೂ ಧನ್ಯವಾದಗಳು. ಅದ್ರ ಜೊತೆಗೆ ನಮ್ಮ ಏನು ಕಲಾವಿದರಿಗೆ ತನಿಷಾ ಕುಪ್ಪಣ್ಣವರಾಗಿರ್ಬೋದು, ಕಿಶನ್ ಆಗಿರ್ಬೋದು, ಸಂಜನಾ ಆಗಿರ್ಬೋದು, ಅರ್ಚನಾ ಅವರಾಗಿರ್ಬೋದು, ಕರಿ ಸುಬ್ಬಣ್ಣವರಾಗಿರ್ಬೋದು. ಸೊ ಇವರೆಲ್ಲ ಈ ಒಂದು ಸಿನಿಮಾಗೆ ನನಗೊತ್ತಿರೋ ಪ್ರಕಾರ ಎಲ್ಲ ಥರದಲ್ಲೂ ಪಾತ್ರಗಳಿಗೆ ಜೀವ ತುಂಬಿದ್ದಾರೆ. ಯಾಕಂದ್ರೆ ನಾವು ಪ್ರಾರಂಭ ಮಾಡಿದಾಗ ಚಿತ್ರೀಕರಣ ಯಾವುದೇ ಕಾರಣಕ್ಕೂ ನಿಧಾನ ಮಾಡಂಗಿಲ್ಲ ಅಂತ. ಯಾಕಂದ್ರೆ ಪೆನ್ ಡ್ರೈವ್ ಅನ್ನೋ ಹೆಸರಿದೆಯಲ್ಲ, ಅದು ಇವತ್ತು ಟೆಕ್ನಾಲಜಿಗೆ ಬಹಳ ಅವೈಲಬಿಲಿಟಿ ಅಂದ್ರೆ ಎಲ್ಲರಿಗೂ ಕ್ಯಾಚಿ ಆಗಿದೆ. ಅದ್ರ ಜೊತೆಗೆ ಅದ್ರ ಹಿಂದೆ ಬೇರೆ ಬೇರೆ ಊಹಾಪೋಹಗಳು ಏನೇನೋ ಇತ್ತು. ಸೊ ಅವಾಗ ಆಕ್ಚುಲಿ ನಮ್ಮ ಜೊತೆ ನಮ್ಮ ಡೇವಿಡ್ ಅವರು ಸಿನಿಮಾ ಮಾಡಲೇಬೇಕು ಅಂತ ಬಹಳ ನಮ್ಮನ್ನ
ಬಿಡದೆ ಏನೋ ಪಟ್ಟ ಕೂತ್ಬಿಟ್ಟಿದ್ರು. ಸೊ ಆಗ ಪ್ರಾರಂಭ ಮಾಡಿ ಮೊದಲನೇ ತಿಂಗಳು 2ನೇ ತಿಂಗಳಲ್ಲಿ ನಾವು ಪ್ರಾರಂಭ ಮಾಡಿದ್ವಿ. ಆಮೇಲೆ ಅದ್ರ ಹಿಂದೆ ಏನಾಯ್ತು ಅಂದ್ರೆ ಪೆನ್ ಡ್ರೈವ್ ಅದು ಏನೇನೋ ಬರ್ತಾ ಇದೆ, ಏನ್ ಮಾಡ್ಬೇಕಾ ಬೇಡವಾ ಅದು ಇದಂತ ಬಂದಾಗ ನೋಡಿ ಕಥಾ ಸಾರಾಂಶದಲ್ಲಿ ತಾಕತ್ತಿದೆ. ಆಮೇಲೆ ನಿರ್ದೇಶಕರಾಗಿ ನೀವು ಕೆಲಸ ಮಾಡ್ತೀರಾ, ಆಮೇಲೆ ಎಲ್ಲಾ ತಾರಾಗಣದಲ್ಲಿ ಅವ್ರು ಕೆಲಸ ಮಾಡ್ತಾರೆ, ಅದಕ್ಕೆ ಬೇಕಾಗಿರೋ ಹಣಗಳನ್ನ ನಾವು ಪೂರೈಕೆ ಮಾಡ್ತೀವಿ. ಆಮೇಲೆ ಜೊತೆಗೆ ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಸಿನಿಮಾಗಳು ಬಹಳ ಕಡಿಮೆ ಆಗ್ತಾ ಇದೆ. ಈಗ ನಾವು ಕೆಲವು ಸಿನಿಮಾಗಳನ್ನ ಧೈರ್ಯವಾಗಿ ಎಲ್ಲರನ್ನೂ ನಂಬ್ಕೊಂಡು ಪ್ರೇಕ್ಷಕರಿಗೆ ಏನಾಗತ್ತಂದ್ರೆ ಹೊಸತನ ಕೊಟ್ರೆ ಅವ್ರು ಖಂಡಿತವಾಗಿ ಯಾರು ಬೆಣ್ತಡ್ತಾರೆ, ನಮ್ಮನ್ನ ಗೌರವಿಸ್ತಾರೆ ಅಂತ ಒಂದೇ ಒಂದು ಕಾರಣ ಇಟ್ಕೊಂಡು. ಸೊ ಈ ರೀತಿ ಹೊಂದಿದ್ದಾಗ ನಮ್ಗೆ ಅರ್ಪಣ ವೆಂಕಟೇಶ್ ಅಂತಿದ್ದಾರೆ. ಮೊದಲನೇದಾಗಿ ನನಗೆ ಧೈರ್ಯ ತುಂಬಿದವರು ಅರ್ಪಣ ವೆಂಕಟೇಶ್ ಅವರು. ನೀವು ಮಾಡಿ ಬ್ರದರ್ ಹೆಚ್ಚು ಅದೇನಾಗುತ್ತೋ ನಾನು ಕಾಸು ಕೊಡ್ತೀನಿ ಅಂತ. ಅದ್ರ ಮಧ್ಯದಲ್ಲಿ ಮಾಡ್ತಾ 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 ಹೆಚ್ಚು ಅದ್ರ ಜೊತೆಗೆ ನಮ್ಮ ಟೈಗರ್ ವೆಂಕಟೇಶ್ ಇಲ್ಲ ನಮ್ಮ ಸ್ನೇಹಿತರನ್ನ ಕರ್ಕೊಂಡ್ಬರ್ತೀನಿ. ಸೊ ಅವರು ಈಗ ಬೇರೆ ಯಾವುದೋ ವಿಷಯದಲ್ಲಿ ಬಂದು ಅವ್ರ ಸಿನಿಮಾಗಳಲ್ಲಿ ಬಹಳಷ್ಟು ನೋವು ತಿಂದಿದ್ರು. ಅವ್ರ ಹೆಸರಲ್ಲಿ ಇವತ್ತವ್ರು ಒಂದು ಸಿನಿಮಾ ಕೂಡ ಮಾಡೋಕ್ಕಾಗಿಲ್ಲ ಅಂತ. ಇಲ್ಲ ಕರ್ಕೊಂಬನ್ನಿ ಆದಷ್ಟು ಹೆಚ್ಚಲ್ಲಿ ಏನಾಗುತ್ತೋ, ಯಾಕಂದ್ರೆ ನನ್ನ ಒಂದು ಕಹಿ ಅನುಭವಗಳು ಇನ್ನೊಬ್ರಿಗೆ ಆಗ್ಬಾರ್ದು, ನಾವು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅವ್ರ ಹೆಸರು ಒಂದು ಹೆಚ್ಚಿಲ್ ಅಶೂರ್ ಮಾಡಿದೆ. ನಿಮ್ಮ ಹೆಸರು ಬ್ಯಾನರ್ ಹೆಚ್ಚಿಲ್ ನಮ್ಮ ಇದು ಮಾಡೋಣ, ಸೊ ಕಂಪ್ಲೀಟ್ ಆಗಲಿ ಅಂತ. ಸೊ ಆ ಸಿನಿಮಾಗೆ ಪ್ರತಿಯೊಬ್ರು ನಮ್ಮ ನಾಗೇಶ್ ಅವರು, ಸ್ವಾಮಿ ಅವರು, ಪ್ರಸನ್ನ ಅವರು, ತುಂಬಾ ಜನ ತುಂಬಾ ಬಹಳ ಅಚ್ಚುಕಟ್ಟಾಗಿ ಕೆಲಸ ಮಾಡಿದ್ರು. ಆಮೇಲೆ ಗುರುಪ್ರಸಾದ್ ಅವ್ರ ಇದ್ದತ್ರ ಹೋದಾಗ ಡಾಕ್ಟರ್ ನಾಗೇಂದ್ರ ಪ್ರಸಾದ್ ಅವರು ಆ ಸಿನಿಮಾಲಿ ಅವ್ರು ಆ ಮ್ಯೂಸಿಕ್ಗಳಿಗೆ 3-4 ಸರಿ ಹಾಡುಗಳನ್ನ ಬರೆದು ಚೇಂಜ್ ಮಾಡಿ ನಮ್ಗೋಸ್ಕರ ಬಹಳಷ್ಟು ಇದು ಮಾಡಿದ್ದಾರೆ. ನಮ್ಗೆ ಒಂದೇ ಒಂದು ಆಸೆ ಇತ್ತು, ಮಹಾಲಕ್ಷ್ಮಿ ಮೇಡಮ್ ಅವ್ರ ಜೊತೆ ಒಂದು ಸಾಂಗಿಗೆ ಅವ್ರನ್ನ ನಾವು ಯಾವ ರೀತಿ ಆದ್ರೂ ಬರೋ ತರ ಮಾಡ್ಬೇಕು ಅಂತ ಬಹಳ ಪ್ರಯತ್ನ ಬಿದ್ವಿ. ನಮ್ಮ ಕಿಶೋರ್ ಬಹಳ ಖುಷಿ ಆಗ್ಬಿಟ್ಟಿದೆ. ಅವ್ರ ಹಾಡಿಗೆ ಅದು ಬಹಳ ತುಂಬಾ ಮ್ಯಾಚಿಂಗ್ ಆಗಿತ್ತು. ಅವಾಗ ಏನಾಯ್ತು ಹೆಚ್ಚು ನಮ್ಗೆ ಇದ್ರಲ್ಲೇನೆ ಅದಾಗ್ಲಿಲ್ಲ. ಮೇಡಮ್ ಹೆಚ್ಚು ಅವೈಲಬಿಲಿಟಿ ಟೈಮಿಂಗ್ಸ್ ಚೇಂಜ್ ಆಯ್ತು. ಆಮೇಲೆ ನಮ್ದು 2 ದಿನ ಲೇಟ್ ಆಯ್ತು. ಸೊ ಬೇರೆ ಬೇರೆ ಕಾರಣಗಳಿಂದ. ಸೊ ಹಾಗಾಗಿ ನಮ್ಮ ಕಿಶೋರ್ ಅವ್ರು ಏನಾಯ್ತು ಅಂದ್ರೆ ಮಹಾಲಕ್ಷ್ಮಿ ಮೇಡಮ್ ಅವ್ರು ಆಕ್ಚುಲಿ ಆ ಜಾಗದಲ್ಲಿ ನಾವು ಮ್ಯಾಚ್ ಮಾಡಕ್ಕೆ ಬಹಳ ಕಷ್ಟ ಬಿದ್ವಿ, ಆಗ್ಲಿಲ್ಲ. ಆ ಟೈಮಲ್ಲಿ ನಮ್ಮ ತನಿಷಾ ಕುಪ್ಪಂಡ್ ಅವರಾಗಿರ್ಬೋದು, ಸಂಜಯ್ ನಾಯ್ಡು ಅವರಾಗಿರ್ಬೋದು, ಇವರೆಲ್ಲ ಬಹಳ ಫಾಸ್ಟ್ ಆಗಿ ಆಕ್ಚುಲಿ ಇಲ್ಲ ನಾವು ಬೇರೆ ತರದಲ್ಲಿ ಟ್ರೈ ಮಾಡಿ ಅದನ್ನ ಮುಗಿಸೋಣ ಅಂತ ಸ್ವಲ್ಪ ಧೈರ್ಯ ಟೈಮಲ್ಲಿ ಆ ಸಾಂಗ್ ತುಂಬಿದ್ರು. ಅದಕ್ಕೆ ನಾವು ಆ ಸಿನಿಮಾನ ಅದು ಕೊನೆ ದಿನ ಮಾಡಿದ್ವಿ, ಕುಂಬಳಕಾಯಿ ಹೊಡೆ ದಿನ ಮಾಡಿದ್ವಿ. ಸೊ ಯಾಕಂದ್ರೆ ಅವ್ರಿಗೋಸ್ಕರ ಇಟ್ಕೊಂಡಿದ್ವಿ, ಅವ್ರ ಕೈಲಿ ಮಾಡ್ಸೋಣ, ಅವರು ಮತ್ತೆ ಶಶಿಕುಮಾರ್ ಅವ್ರ ಕೈಲಿ ಮಾಡ್ಸೋಣ ಅಂತಿದ್ವಿ. ಬಟ್ ನಮ್ಮ ಕೈಲಿ ಆಗ್ಲಿಲ್ಲ ಅದು, ಯಾಕಂದ್ರೆ ಅವ್ರ ಅವೈಲಬಿಲಿಟಿ ಇರ್ಲಿಲ್ಲ ಅದರಿಂದ. ಸೊ ಹಾಗಾಗಿ ಈ ಒಂದು ಸಿನಿಮಾಗೆ ಖಂಡಿತವಾಗಿ ಬಹಳಷ್ಟು ಜನ ಅವ್ರ ಅನುಭವಗಳನ್ನ ಇಟ್ಕೊಂಡು ಕೆಲಸ ಮಾಡಿದ್ದಾರೆ. ಮಿಸ್ಟರ್ ನಾಗೇಶ್ ಅವರಂತೂ ಅವ್ರು ನನ್ಗೆ ಗೊತ್ತಿರೋ ಪ್ರಕಾರ ಆಕ್ಚುಲಿ ಖಂಡಿತವಾಗಿ ನೆಮ್ಮದಿಗೆ ನಿದ್ದೆ ಮಾಡಿಲ್ಲ. ಸೊ ಏನ್ ಮಾಡ್ಬೇಕು ಸರ್, ನೀವು ಒಂದು ಕೆಲಸ ಮಾಡಿ, ನಮ್ಗೆ ಹಣದ ಬಲ ಕೊಡಿ, ನಾವು ಕೆಲಸದ ಗುಣದ ಬಲ ಕೊಡ್ತೀವಿ ಅಂತ ಅವರು ಆ ಕೆಲಸ ಮಾಡಿದ್ರು. ಅದ್ರ ಜೊತೆಗೆ ನನಗೆ ಆ ಮಹಾಲಕ್ಷ್ಮಿ ಅವ್ರನ್ನ ಆಕ್ಚುಲಿ ಕರ್ಕೊಂಬರೋದು ಬಹಳಷ್ಟು ಆಯಾಸ ಆಗ್ಬಿಡ್ತು. ಈಗ ನಮ್ಗೆ ನಾವು ಇವರು ಯಾರು ನಮ್ಮ ನಾಗೇಶ್ ಅವರು ಡೇವಿಡ್ ಅವ್ರು ಹೇಳ್ತಾ ಇದ್ರು, ನನಗೆ ಇಂಥವ್ರು ಬೇಕು ಅವ್ರಿಗೆ ಏನ್ ಬೇಕು ಹೇಳಿ ಮಾಡ್ತಾ ಮಹಾಲಕ್ಷ್ಮಿ ಮೇಡಮ್ ಅವ್ರ ಆಕ್ಚುಲಿ ಅಂದ್ರೆ ಅವ್ರ ಡೇಟ್ ಸಿಗೋದು ನನ್ಗೆ ಬಹಳ ಕಷ್ಟ ಆದಾಗ ನನಗೆ ಬಹಳ ತುಂಬಾ ಆತ್ಮೀಯವಾಗಿ ಹೆಲ್ಪ್ ಮಾಡಿದವರು ನಮ್ಮ ಪಾರ್ಥ ನೀವೆಲ್ಲ ಸ್ವಾರ್ಥ ಬಿಟ್ಟು ನಮ್ಗೊಂದು ಅರ್ಥ ಕೊಡ್ಬೇಕು ಬನ್ನಿ ಅಂತ ಹೇಳ್ಬಿಟ್ಟು ಕೇಳಿದಾಗ ಈಗ ಬಂದ್ರು ಪಾರ್ಥ ಅವರು. ಬಟ್ ನಾನು ಕೇಳಿದ್ದನ್ನ 1 ವಾರ ಏನೋ ಸಮಯ ಅವಕಾಶ ತಗೊಂಡ್ರು, ಆ 1 ವಾರದಲ್ಲಿ ಆಗಿಲ್ಲ. ಆಮೇಲೆ ಕೊನೆ ಸ್ವಲ್ಪ ನಾನು ಬಹಳ ತುಂಬಾ ಜೋರಾಗಿ ಮಾತಾಡಿದೆ. ಆಗತ್ತಾ ಇಲ್ವಾ ಹೇಳ್ರಿ, ಒಬ್ರು ಕಲಾವಿದ್ರು ಕರ್ಕೊಂಬರ್ಬೇಕು, ಅವ್ರಿಗೆ ಮೆಸೇಜ್ ಮೂಡಿಸ್ರಿ ಅಂತ ಹೇಳ್ಬಿಟ್ಟು ಹೇಳಿದಾಗ ಪಾಪ ನಮ್ಮ ಹತ್ರ ಕೆಲವು ಮಾತುಗಳು ಕೇಳಾದ್ಮೇಲೂ ಪಾಪ ಅವ್ರನ್ನ ಕನ್ವಿನ್ಸ್ ಮಾಡಿ ಅವ್ರ ಬ್ರದರ್ ಎಲ್ಲ ಮಾತಾಡಿ ಕರ್ಕೊಂಡ್ಬಂದ್ರು. ಬಟ್ ಅವ್ರಿಗೆ ಇವತ್ತು ಈ ವೇದಿಕೆ ಮುಖಾಂತರ ನಾನು ಧನ್ಯವಾದ ಹೇಳಕ್ಕೆ ಬಯಸ್ತೀನಿ. ಯಾಕಂದ್ರೆ ಅವ್ರು ಇದ್ದಾರೆ ಅಂದ್ರೆ ಮಹಾಲಕ್ಷ್ಮಿ ಅವರು, ಬಿಕಾಸ್ ಮೂಲ ಕಾರಣ ನಮ್ಮ ಪಾರ್ಥ ಅವರು. ಹಾಗಾಗಿ ಮತ್ತಷ್ಟು ನಮ್ಮ ಸ್ನೇಹಿತರು ಬಂದಿದ್ದಾರೆ. ಸೊ ಅವರು ಬೇರೆ ಕೆಲವು ಕೆಲಸ ಆದಾಗ, ನಮ್ಮ ಹಣಕಾಸು ಪ್ರಾಬ್ಲಮ್ ಆದಾಗ ನನಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲಾ ತರ ಸಪೋರ್ಟ್ ಮಾಡಿದ್ದಾರೆ. ಅವ್ರಿಗೆಲ್ಲರಿಗೂ ಧನ್ಯವಾದ ಹೇಳಕ್ಕೆ ಬಯಸ್ತೀನಿ. ಸೊ ಈ ಪೆನ್ ಡ್ರೈವ್ ಖಂಡಿತವಾಗಿ ನಮ್ಮ ಕನ್ನಡದ ಜನ ನೋಡಿ ಅದಕ್ಕೆ ಬೆಚ್ಚೆ ಕೊಟ್ಟು ಅದನ್ನ ಒಂದು ರೀತಿಯಲ್ಲಿ ದೊಡ್ಡ ಬಯಲಿಗೆಲ್ ಮಾಡುವಂತ ಶಕ್ತಿಗಳು ನಿಮ್ಗಿದೆ ಅಂತ ಹೇಳ್ತಾ, ಸೊ ನಮ್ಗೆ ಸಪೋರ್ಟ್ ಮಾಡಿ ಈ ಒಂದು ಸಿನಿಮಾ ಸಕ್ಸಸ್ಗೆ ನೀವು ಕಾರಣಕರ್ತರ ಅಂತ ಹೇಳ್ತಾ ನಾನು 2 ಮಾತುಗಳು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಬೇರೆ 2 ಸಿನಿಮಾನು ಟ್ರೈ ಮಾಡಿದ್ವಿ, ಬಟ್ ಒಂದು ಹತ್ತಲ್ಲಿ ನಿಲ್ಸಿದ್ವಿ, ಒಂದು ರನ್ನಿಂಗ್ಲಿದ್ವಿ. ಅಷ್ಟೊತ್ತಿಗೆ ನಮ್ಮ ಟೈಗರ್ ವೆಂಕಟೇಶ್ ನಮ್ಮ ಫ್ರೆಂಡು, ಆವತ್ತಿಂದ ಫ್ರೆಂಡು ಟೈಗರ್ ವೆಂಕಟೇಶ್ ಬಂದು, ಸರ್ ಹಿಂಗಿದಿ ಸರ್, ಒಂದು ಬೇಗ ಮುಗಿಸ್ಬೇಡೋಣ. ನಾನು ಲೈನ್ ವೆಂಕಟೇಶ್ ಇದ್ದರು, ಅವರು ತುಂಬ ಫಾಸ್ಟಿಗಿದ್ದಾರೆ, ಪ್ರಾಬ್ಲಮ್ ಅಂತಾನೆ ಬಂದರು. ಕೈ ಜೋಡಿಸಿದ್ವಿ. ಸಿನಿಮಾಗೆ ಯಾವ ಪ್ರಾಬ್ಲಮ್ ಎಲ್ಲ ಮುಗಿಸ್ಕೊಂಡು ಬಂದಿದ್ವಿ. ಸಿನಿಮಾ ಚೆನ್ನಾಗಿ ಬಂದಿದ್ವಿ. ಫೈನಾನ್ಸ್ ಆಗಲಿ, ನಮ್ಮ ಪಾರ್ಟ್ನರಿಂದಾಗಲಿ, ಡೈರೆಕ್ಟ್ರಿಂದ ಯಾವ ಪ್ರಾಬ್ಲಮ್ ಇಲ್ಲ. ಬಟ್
ಇದರಲ್ಲಿ ಇಂಪಾರ್ಟೆಂಟ್ ಆರ್ಟಿಸ್ಟು ಪಾಂಡ ಆಗಲಿ, ಕಿಶನ್ ಆಗಲಿ, ಮಾನಸಿ ಆಗಲಿ, ಸಂಜಯ್ ನಾಯ್ಡು ಆಗಲಿ, ಅರ್ಚನಾ ಆಗಲಿ, ಎಷ್ಟು ಕರಿಸುಬ್ಬು ಆಗಲಿ, ಬೇರೆಯವರೆಲ್ಲ ತುಂಬ ಹೆಲ್ಪ್ ಮಾಡಿದ್ರು. ಕ್ಯಾಮ್ರಾಮ್ಯಾನ್ ಆಗಲಿ, ಇಂಪಾರ್ಟೆಂಟ್ ಇವ್ರು ನಾಗೇಶ್ ಅವರು ತುಂಬ ವರ್ಕ್ ಮಾಡಿದರು, ಹಾರ್ಡ್ ವರ್ಕ್ ಮಾಡಿದರು, ನೈಟೆಲ್ಲ ನಿದ್ರೆಲ್ಲ ವರ್ಕ್ ಮಾಡಿದರು. ತುಂಬ ಫಾಸ್ಟಾಗ ಇದು ಮುಗಿಸಿ ಮುಂದೆ ತೊಗೊಂಡ್ಬಂದರು. ಬಟ್ ಇದರಲ್ಲಿ ಇಂಪಾರ್ಟೆಂಟ್ ಏನಂದರೆ ಈ ಸಿನಿಮಾ ಎಲ್ಲರೂ ಟೋಟಲ್ ಕಲಾವಿದರು, ಬಟ್ ಟೆಕ್ನಿಷಿಯನು, ಡೈರೆಕ್ಟ್ರು ಎಲ್ಲ ಚೆನ್ನಾಗಿ ವರ್ಕ್ ಮಾಡಿದರು. ಅದಕ್ಕೆ ನಾವು ತುಂಬ ಖುಷಿಯಾಯಿತು. ಅವ್ರು ಯಾವಾಗ ಕೇಳಿದರೆ ಲೈನನ್ನು ನಮ್ಮ ಹತ್ರ ಇದ್ದಾರೋ ಹೆಲ್ಪ್ ಮಾಡ್ಕೊಂಡು ಸಿನಿಮಾ ಯಾವ ಕಾರಣದಲ್ಲಿ ಸ್ಟಾಪ್ ಮಾಡಿಸಿಲ್ಲ ಬಂದಿದ್ದೆ. ಮುಖ್ಯ ವಿಷಯ ಅಂದರೆ ಮಾಲಾಶ್ರೀ ಸಿನಿಮಾನಲ್ಲಿ ಆ್ಯಕ್ಟ್ ಮಾಡಿದ್ರೆ ನನಗೆ ತುಂಬ ಸಂತೋಷ ಇದೆ. ಅವ್ರನ್ನು ನಾನು ಲೈಫ್ನಲ್ಲಿ ನೋಡಿಲ್ಲ, ಅವರು ನಮ್ಮ ಸಿನಿಮಾದಲ್ಲಿ ಬಂದು ಆ್ಯಕ್ಟ್ ಮಾಡ್ತಾರೆ ನೋಡಿಲ್ಲ. ಆ ಭಾಗ್ಯ ನನಗೂ ಲೈನ್ ವೆಂಕಟೇಶ್ ಅಂತ ಬಂದಿದ್ದೆ ಭಾಗ್ಯ, ಅವ್ರ ಥರ ಮಾಡಿದ್ದೆ. ಬಟ್ ತನಸಕೊಬ್ಬಣ್ಣು ಆಗಲಿ, ಸಂಜಯ್ ನಾಯ್ಡು ಆಗಲಿ, ಇವ್ರ ಜೊತೆಯಲ್ಲಿ ವರ್ಕ್ ಮಾಡ್ತಾರೆ ನನಗೂ ಊಹನೆ ಇಲ್ಲ. ಒಂದು ಮಾಡಿದ್ದೆ. ಡೇವಿಡ್ ಆಗಲಿ, ಲೈನ್ ಆಗಲಿ ತುಂಬ ಹೆಲ್ಪ್ ಮಾಡಿದರು, ನನಗೂ ಮುಂದೆ ಇದ್ದರು. ಓಕೆ, ನೆಕ್ಸ್ಟು ಆಡಿಯೋಲ್ಲೂ ಮಾತಾಡ್ತೀನಿ. ಥ್ಯಾಂಕ್ ಯು. ಪ್ರೀತಿ ಸಹಕಾರ ಯಾವಾಗಲೂ ಹೀಗೆ ಇರಲಿ. ಧನ್ಯವಾದಗಳು ನಿಮ್ಮ ಬಿಸಿ ಸ್ಕೆಡ್ಯೂಲ್ನಲ್ಲಿ ಟೈಮ್ ಮಾಡ್ಕೊಂಡು ಬಂದಿದ್ದಕ್ಕೆ. ಇವತ್ತು ಪೆನ್ ಡ್ರೈವ್ ಟೀಸರ್ ಲಾಂಚ್ ಅಂತ ಬಂದು ಇದೇ ಜಾಗದಲ್ಲಿ ಸೇರಿದೀವಿ. ಈ ಹಿಂದೆ ನಾವು ಟೈಟಲ್ ಲಾಂಚ್ ಅಂತ ಬಂದು ಇದೇ ಜಾಗದಲ್ಲಿ ಇದ್ವಿ. ಎಲ್ಲೋ ನೆನ್ನೆ ಮೊನ್ನೆ ನಡೆದ ಹಾಗಿದೆ ಈವೆಂಟ್. ಅಷ್ಟು ಬೇಗ ನಾವು ಟೀಸರ್ ಲಾಂಚಿಗೆ ಬರ್ತೀವಿ ಅಂತ ಅನ್ಕೊಂಡಿರ್ಲಿಲ್ಲ, ಊಹಿಸಿರ್ಲಿಲ್ಲ. ಹಾಗೆ ಪೆನ್ ಡ್ರೈವ್ ಸೆಬಾಸ್ಟಿಯನ್ ಡೇವಿಡ್ ಅವರ ಪೆನ್ ಡ್ರೈವ್ ಅಂತ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಅದ್ರ ಬಗ್ಗೆ ಹೆಚ್ಚು ಏನು ನಾವು ಡೀಟೇಲ್ಸ್ ಕೊಡ್ಬೇಕಾಗಿಲ್ಲ, ನೀವು ಸಿನಿಮಾನೇ ನೋಡ್ಬೇಕು. ಪೆನ್ ಡ್ರೈವ್ ನಲ್ಲಿ ಏನೇನ್ ಇನ್ಕ್ಲೂಡ್ ಮಾಡಬೇಕು ಡೇವಿಡ್ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು. ಸೊ ಫಸ್ಟ್ ಶಾಟ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಏನಿದೆ ಅಂತ ಅಂದ್ಬಿಟ್ಟು. ಫಸ್ಟ್ ಶಾಟ್ ನೋಡಿ ನಾನು ಆಕ್ಚುಲಿ ಒಂದ್ ಸ್ವಲ್ಪ ಸರ್ಪ್ರೈಸ್ ಆದೆ. ಯಾರು ಅಂತಾನೆ ಗೊತ್ತಾಗ್ತಿಲ್ಲಲ್ಲ, ಎಲ್ಲ ಪ್ರಶ್ನೆ ಫಸ್ಟ್ ನಮಗೆ ಬರುತ್ತೆ ಅಂತ. ಸೊ ಓವರ್ ಆಲ್ ಒಂದು ಕಾಂಟೆಂಟ್ ಇಂಟ್ರೆಸ್ಟಿಂಗ್ ಆಗಿ ಮಾಡೋದಕ್ಕೆ ಏನೇನ್ ಬೇಕೋ ಅವೆಲ್ಲವನ್ನೂ ಯೋಚನೆ ಮಾಡಿ ಇನ್ಕ್ಲೂಡ್ ಮಾಡಿದ್ದಾರೆ ಅಂತ ನನಗನ್ಸುತ್ತೆ. ನಾಗೇಶ್ ಸರ್ ಆಗಿರಬಹುದು, ನಮ್ಮ ಸ್ವಾಮಿ ಸರ್ ಆಗಿರಬಹುದು, ಅಸೋಸಿಯೇಟ್ಸ್ ಆಗಿರಬಹುದು, ಎಲ್ಲರನ್ನು ತುಂಬಾ ಒಟ್ಟಿಗೆ ನಿಂತು ಹಾರ್ಡ್ ವರ್ಕ್ ಮಾಡಿರುವಂತಹ ಒಂದು ಸಿನಿಮಾ. ಜೊತೆಗೆ ನಾನು ಹೆಚ್ಚು ಸಮಯ ಕಳೆದಿರುವಂತದ್ದು ನಮ್ಮ ಟೆಕ್ನಿಷಿಯನ್ಸ್ ಟೀಮ್ ಬಿಟ್ರೆ ಅಫ್ಕೋರ್ಸ್ ನಮ್ಮ ಜೊತೆ ಮಾಡಿದಂತಹ ಕಿಶನ್ ಅವರು, ಅಂಡ್ ಅದ್ರ ಜೊತೆಗೆ ಸಂಜನಾ ಅವ್ರ ಜೊತೆ ನಾನು ಹೆಚ್ಚು ಸಮಯ ಕಳೆದಿದ್ದೀನಿ ಶೂಟಿಂಗ್ ನಲ್ಲಿ. ಅದಾದ ನಂತರ ನಾನು ಮಾತಾಡಕ್ ಸಿಕ್ಕಿದ್ದು ಅಥವಾ ನೋಡಕ್ ಸಿಕ್ಕಿರುವಂತದ್ದು ರಾಧಿಕಾ ಅವರಾಗಿರ್ಬೋದು, ಅರ್ಚನಾ ಅವರಾಗಿರ್ಬೋದು, ಕರಿಸುಬ್ಬು ಸರ್ ಆಗಿರ್ಬೋದು. ಸೊ ಇದೆಲ್ಲ ಒಂದು ನಮ್ಮ ಗ್ರೂಪ್ ಆಫ್ ಏನಂತಾರೆ ಒಂದು ಫ್ಯಾಮಿಲಿ ಆಗ್ಬಿಟ್ಟಿದೀವಿ. ಇವತ್ತೊಂದು ಪ್ರೆಸ್ ಮೀಟ್ ಅಂತ ಅನ್ಬೇಕಾದ್ರೂ ಕೂಡ ನಾವೆಲ್ಲರೂ ಇಷ್ಟು ಜಾವಿಯಲ್ ಆಗಿ ನಮ್ಮ ಡೇವಿಡ್ ಸರ್ ಕಾಲು ಹೇಳ್ಕೊಂಡು ಆರಾಮಾಗಿ ಓಡಾಡ್ತಾ ಇದೀವಿ ಅಂತಂದ್ರೆ ಅವ್ರು ಅಷ್ಟು ಕಂಫರ್ಟ್ ಕೊಟ್ಟಿದ್ದಾರೆ ನಮಗೆ ಶೂಟಿಂಗ್ ಸ್ಪಾಟ್ ನಲ್ಲಿ. ಸೊ ನಮ್ಮ ಪ್ರೊಡ್ಯೂಸರ್ಸ್ ಆದಂತಹ ಹನುಮಂತರಾಜು ಸರ್ ಆಗಿರ್ಬೋದು, ಲಯನ್ ಸರ್ ಆಗಿರ್ಬೋದು, ವೆಂಕಟೇಶ್ ಅವರಾಗಿರ್ಬಹುದು, ಎಲ್ಲರೂ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಇದೇ ರೀತಿಯಾದ ಟೀಮ್ ಎಲ್ಲ ಆರ್ಟಿಸ್ಟ್ ಗಳಿಗೂ ಸಿಗ್ಲಿ ಅಂತ ನಾನು ಪ್ರೇ ಮಾಡ್ತೇನೆ. ಬಿಕಾಸ್ ಸೆಟ್ ನಲ್ಲಿ ಏನೋ ಒಂದು ತೊಂದರೆ ಆಗ್ದಿರೋ ಹಾಗೆ ನಮ್ಮೆಲ್ಲರೂ ನೋಡ್ಕೊಂಡಿದ್ದಾರೆ. ಮಕ್ಕಳನ್ನ ಹೇಗೆ ನೋಡ್ಕೋತಾರೋ ಆ ರೀತಿಯಾಗಿ ನೋಡ್ಕೊಂಡಿದ್ದಾರೆ. ಸೊ ಈ ಒಂದು ತಂಡದಲ್ಲಿ ವರ್ಕ್ ಮಾಡಿರೋದಕ್ಕೆ ಸಿಕ್ಕಾಪಟ್ಟೆ ಖುಷಿ ಇದೆ. ಸೊ ಏನೋ ಸರಿ ಪ್ರಶ್ನೆ ಕೇಳ್ಬೇಕಂತ ವೇಟ್ ಮಾಡ್ತಿದ್ದೀರಾ ಇಲ್ವಾ? ಓಕೆ, ನನ್ನ ಪಾತ್ರ ಪೊಲೀಸ್ ಆಫೀಸರ್ ಆಗಿ ಮಾಡಿದ್ದೀನಿ. ಅಂಡ್ ಒಂದು ಸಾಂಗ್ ಅಲ್ಲಿ ಕೂಡ ನನಗೆ ಪರ್ಫಾರ್ಮ್ ಮಾಡೋದಕ್ಕೆ ಅವಕಾಶ ಸಿಕ್ಕಿದೆ. ಐ ಆಮ್ ವೆರಿ ಹ್ಯಾಪಿ ಅಬೌಟ್ ದ ಕ್ಯಾರೆಕ್ಟರ್. ಒಂದು ವಿಭಿನ್ನವಾದ ಪಾತ್ರ ಚೆನ್ನಾಗಿ ಮೂಡಿ ಬಂದಿದೆ, ನಿಮ್ಮೆಲ್ರಿಗೂ ಇಷ್ಟ ಆಗಬಹುದು. ಅದ್ರ ಜೊತೆಗೆ ಮೊದಲನೇ ಬಾರಿಗೆ ಇಷ್ಟೆಲ್ಲ ಫೈಟ್ ಮಾಡಿ ನಾನು ಒಂದು ಕ್ಯಾರೆಕ್ಟರ್ನ ಸ್ಟ್ರಾಂಗ್ ಆಗಿ ನಿಲ್ಲಿಸುವಂತಹ ಪ್ರಯತ್ನ ಮಾಡಿದ್ದೀನಿ ಅಂತ ಹೇಳ್ಬೋದು. ಐ ಆಮ್ ಶ್ಯೂರ್ ಅಂಡ್ ಐ ಆಮ್ ಎಕ್ಸ್ಪೆಕ್ಟಿಂಗ್ ಎಲ್ಲರೂ ಅದನ್ನ ತುಂಬಾ ಇಷ್ಟಪಡ್ತಾರೆ ಅಂಡ್ ಪೆನ್ ಡ್ರೈವ್ ನ ತುಂಬಾ ಆದರದಿಂದ ಸ್ವಾಗತಿಸ್ತಾರೆ ಅಂತ. ಥ್ಯಾಂಕ್ ಯು ಸೋ ಮಚ್. ಅಂದ್ರೆ ಯಾವ ತರ ಡ್ಯುಯೆಟ್ ಇದೆ, ಸಾಂಗ್ ಇದೆ ಸರ್? ಕ್ಯಾರೆಕ್ಟರ್ ಬಂದು ಪೊಲೀಸು, ತುಂಬಾ ಖಡಕ್ ಆಗಿರುವಂತಹ ಒಂದು ಪೊಲೀಸ್ ಆಫೀಸರ್. ಸಾಂಗ್ ಯಾಕೆ ಬರುತ್ತೆ, ಹೇಗ್ ಬಂತು ಅನ್ನೋದನ್ನ ನೀವು ಡೇವಿಡ್ ಅವ್ರನ್ನೇ ಕೇಳಬೇಕು. ಅಲ್ಲ, ಬೇರೆ ಒಂದು ಪೆನ್ ಡ್ರೈವ್ ಅಲ್ಲಿ ಪೊಲೀಸ್ ಆಫೀಸರ್ ಒಬ್ರು ಕಾಣಿಸ್ಕೊಂಡಿದ್ರು, ಆ ಪಾತ್ರ ಏನಾದ್ರು ಕ್ಯಾರಿ ಮಾಡಿದ್ದಾರೆ ಸರ್? ಸೆಬಾಸ್ಟಿಯನ್ ಡೇವಿಡ್ ಅವರ ಪೆನ್ ಡ್ರೈವ್ ಅಲ್ಲಿ ಯಾವ ಪೊಲೀಸ್ ಆಫೀಸರ್ನ ಕೇಳ್ತಿದ್ದೀರಾ ಅಂತ ನಿಮ್ಮ ಮೈಂಡ್ ಅಲ್ಲಿ ಇದೆ ಅಂತ ನನಗೆ ಗೊತ್ತಾಗ್ಲಿಲ್ಲ. ನಾನು ಹೇಳಿದ್ ಬೇರೆ ಪೆನ್ ಡ್ರೈವ್ ಅಲ್ಲಿ ಒಂದು ಪೊಲೀಸ್ ಆಫೀಸರ್ ಕಾಣಿಸ್ಕೊಂಡಿದ್ರು, ಆ ಪಾತ್ರ ಏನಾದ್ರು ಇಲ್ಲಿ ಕ್ಯಾರಿ ಮಾಡಿದಾರಾ ಅಂತ ನೀವು ಕೇಳಿದ್ರೆ. ನಂಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ ಸರ್. ಈ ಒಂದು ಪೊಲೀಸ್ ಆಫೀಸರ್ ತುಂಬಾ ನಿಷ್ಠೆಯಿಂದ ಕೆಲಸ ಮಾಡುವಂತ ಪೊಲೀಸ್ ಆಫೀಸರ್. ಆ ಪೊಲೀಸ್ ಆಫೀಸರ್ಗೆ ಯಾವ ರೀತಿಯಾದ ಜೀವನದಲ್ಲಿ ಕಷ್ಟಗಳಾಗಿರ್ಬಹುದು, ಚಾಲೆಂಜಸ್ ಆಗಿರ್ಬಹುದು ಬರುತ್ತೆ ಅನ್ನೋದನ್ನ ರೆಪ್ರೆಸೆಂಟ್ ಮಾಡಿದೀವಿ. ಸೀನಿಯರ್ ಆರ್ಟಿಸ್ಟ್
ಕಾಂಬಿನೇಷನ್ ಮಾಲಾಶ್ರೀ ಮೇಡಮ್ ಜೊತೆ ವರ್ಕ್ ಮಾಡಿದಲ್ಲ, ಹೇಗಿತ್ತು? ನಿಜವಾಗ್ಲೂ ಸಿಕ್ಕಾಪಟ್ಟೆ ಖುಷಿ ತಂದಂತ ವಿಷಯ. ನಾನು ಯಾವಾಗ್ಲೂ ಸಣ್ಣ ವಯಸ್ಸಿಂದ ನಾನು ಹೇಳ್ತಾ ಬರ್ತಿದ್ದೆ ನಾನು ಆರ್ಟಿಸ್ಟ್ ಆಗ್ಬೇಕು ಅಂತ. ಅದರಲ್ಲಿ ಒಂದು ಮೇಜರ್ ರೋಲ್ ಮಾಡೆಲ್ ಅಂತಂದ್ರೆ ಅದು ಮಾಲಾಶ್ರೀ ಮ್ಯಾಮ್ ಅವರು. ಇನ್ನೊಂದು ವಿಷಯ ಯಾಕೆ ಅವ್ರು ನನಗೆ ಅಷ್ಟೊಂದು ಇಷ್ಟ ಆಗ್ತಾರೆ ಅಂತಂದ್ರೆ ನನ್ನ ಮತ್ತೆ ಅವರ ಡೇಟ್ ಆಫ್ ಬರ್ತ್ ಒಂದೇ ಇದೆ. ಅಂದ್ರೆ August 10th ಅವ್ರ ಬರ್ತ್ಡೇ, ಸೊ August 10th ನನ್ನ ಬರ್ತ್ಡೇ. ಸೊ ಇದಕ್ಕೆ ನಾನು ಸ್ಕೂಲಲ್ಲಿ ಇದ್ದಾಗ್ಲೂ ನಾನು ಕಂಪೇರ್ ಮಾಡ್ಕೊಳ್ತಾ ಇದ್ದೆ. ನೆಕ್ಸ್ಟ್ ನಾನು ಅದು ಕಾಲಮ್ ಅಲ್ಲೆಲ್ಲ ಬರ್ತಿತ್ತಲ್ಲ, ಸೊ ಡೇಟ್ ಅಷ್ಟೇ ಸರ್, ಹಂಗೆಲ್ಲ ಕೇಳಬಾರ್ದು, ಸುಮ್ನಿರಿ ಸರ್ ನೀವು. ಅವ್ರ ರೋಲ್ ಮಾಡೆಲ್ ನಾನು ಸ್ಕೂಲಲ್ಲಿ ಇದ್ದೆ. ಆ ಕಾಲಮ್ ಅಂದ್ರೆ ಪೇಪರ್ ಕಾಲಮ್ ನಲ್ಲಿ ಯಾವಾಗ್ಲೂ ಬರ್ತ್ಡೇ ವಿಶ್ ಮಾಡ್ಬೇಕಾದ್ರೆ ನೆಕ್ಸ್ಟ್ ನಂದೇ ಬರುತ್ತೆ ಅಂತ ನಾನು ಒಂದು ಕನ್ಸು ಕಾಣ್ತಾ ಇದ್ದೆ. ಅದೊಂಥರ ಇವತ್ತಿಗೆ ನನ್ಸಾಗಿದೆ. ಅಂಡ್ ಅಂತ ಒಂದು ರೋಲ್ ಮಾಡೆಲ್ ಅಂತ ಅನ್ಕೊಂಡಿದ್ದಂತ ಅವ್ರ ಜೊತೆನಲ್ಲಿ ನಾನು ವರ್ಕ್ ಮಾಡಿದೀನಿ ಅಂದ್ರೆ ಅದು ಸೆಬೆಸ್ಟಿನ್ ಡೇವಿಡ್ ಅವರು ನನಗೆ ಕೊಟ್ಟಂತಹ ಒಂದು ವರ. ಬೇರೆ ಯಾರಾದ್ರೂ ಆಗಿದ್ರೆ ಅದಷ್ಟು ಸುಲಭವಾಗಿ ಸಾಧ್ಯ ಆಗ್ತಿರ್ಲಿಲ್ಲ. ಹಿ ಹಸ್ ಟ್ರೀಟೆಡ್ ಅಸ್ ವೆರಿ ವೆಲ್ ಅಂಡ್ ಈ ತರದೊಂದು ಕಾಂಬಿನೇಷನ್ ಕೊಟ್ಟಿದ್ದಕ್ಕೆ ನನಗೆ ನಿಜವಾಗ್ಲೂ ಖುಷಿ ಇದೆ. ನನ್ನ ಬಿಗ್ ಬಾಸ್ ಜರ್ನಿ ಆದ್ಮೇಲೆ, ನನ್ನ ಸೀರಿಯಲ್ ಜರ್ನಿ ಆದ್ಮೇಲೆ ಅಂದ್ರೆ ನಾನು ಮಾಡ್ತಿರುವ ಸಾಕಷ್ಟು ಫಿಲ್ಮ್ಗಳಲ್ಲಿ ಇದು ನನ್ನ ಮೊದಲನೆಯ ಟೀಸರ್. ಸೊ ಇಟ್ಸ್ ಅ ವೆರಿ ಸ್ಪೆಷಲ್ ಮೂವ್ಮೆಂಟ್ ಫಾರ್ ಮೀ ಬಿಕಾಸ್ ಅದು ಹೇಗೆ ಹೇಳೋದು ಗೊತ್ತಿಲ್ಲ, ಬಟ್ ಇಟ್ ಇಸ್ ಅ ವೆರಿ ಸ್ಪೆಷಲ್ ಮೂಮೆಂಟ್. ಸೊ ಹಾಯ್ ಎವ್ರಿಬಡಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಈ ಫಿಲ್ಮಲ್ಲಿ ನಾನು ಮೊದಲನೇ ಫಿಲ್ಮಲ್ಲಿ ತನಿಷಾ ಅವ್ರ ಜೊತೆ ರೊಮ್ಯಾನ್ಸ್ ಮಾಡ್ತೀನಿ ಅಂತ ಅನ್ಕೊಂಡೇ ಇರಲಿಲ್ಲ. ಐ ಥಿಂಕ್ ದ್ಯಾಟ್ ಕೇಮ್ ಟು ಮೀ ಆಸ್ ಸರ್ಪ್ರೈಸ್. ಅದ್ರ ಜೊತೆಗೆ ಇನ್ನೂ 2 ಹೀರೋಯಿನ್ಗಳು ಇದ್ದಾರೆ, ನೀವು ನೋಡಿದ್ದೀರಾ, ಅವ್ರ ಜೊತೆಗೂ ರೊಮ್ಯಾನ್ಸ್ ಮಾಡ್ತೀನಿ ಅನ್ಕೊಂಡಿರಲಿಲ್ಲ. ಸೊ ಇಟ್ ಈಸ್ ಅದು ಅಂಡ್ ಇಟ್ಸ್ ವೆರಿ ಈಸಿ ಫಾರ್ ಹಿಮ್. ಎಲ್ಲೂ ಯಾವುದು ಸೆಕೆಂಡ್ ಟೇಕ್ ಹೋಗೇ ಇಲ್ಲ. ತುಂಬಾ ಸ್ಪೆಷಲ್ ಆಗಿತ್ತು. ಅದು ಬಿಟ್ರೆ ಸ್ಟ್ರಗಲ್ಸು ಇತ್ತು ಸ್ವಲ್ಪ, ಬಿಕಾಸ್ ಸರ್ ಯಾವತ್ತೂ ಶೂಟಿಂಗ್ ಕ್ಯಾನ್ಸಲ್ ಮಾಡಿರಲಿಲ್ಲ. ಸೊ ಮಧ್ಯದಲ್ಲಿ ನನ್ನ ಕಾಲ್ ಆ್ಯಕ್ಚುಲಿ ಮುರಿದೋಗಿತ್ತು. ಸೊ ನೀವೊಂದು ಸಾಂಗ್ ನೋಡಿದ್ರಿ, ಸೈಕ್ ಸಾಂಗ್ ಅಂತ, ಅದು ಆ್ಯಕ್ಚುಲಿ ನಾವು ಐಸ್ ಪ್ಯಾಕ್ನ ಇಟ್ಕೊಂಡು ವಾಕರ್ನ ಇಟ್ಕೊಂಡು ಇಡೀ ಸಾಂಗ್ನ ಡಾನ್ಸ್ ಮಾಡಿದ್ದೀನಿ. ಸೊ ಇಟ್ ವಾಸ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಐ ಥಿಂಕ್ ಚಲನಚಿತ್ರದಲ್ಲಿ ಇದು ನನ್ನ ಮೊದಲನೇ ಟೀಸರ್ ಆ್ಯಂಡ್ ಇಟ್ ಈಸ್ ವೆರಿ ಸ್ಪೆಷಲ್ ಟು ಮೀ. ಆ್ಯಂಡ್ ಥ್ಯಾಂಕ್ ಯು ಡೇವಿಡ್ ಸರ್ ಫಾರ್ ಗಿವಿಂಗ್ ದಿಸ್ ಆಪರ್ಚುನಿಟಿ. ತುಂಬ ಖುಷಿ ಆಗುತ್ತೆ ಈ ಆಪರ್ಚುನಿಟಿ ನಮ್ಗೆ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಪ್ರೊಡ್ಯೂಸರ್ ಸರ್ ಆ್ಯಂಡ್ ಥ್ಯಾಂಕ್ ಯು ತನಿಷಾ, ಬಿಕಾಸ್ ತನಿಷಾ ಅವ್ರು ನನ್ನ ತುಂಬ ಕಂಫರ್ಟಬಲ್ ಮಾಡಿದ್ದಾರೆ. ನಾನು ಯಾವಾಗಲೂ ನರ್ವಸ್ ಆಗಿದ್ದಾಗ ಅಥವಾ ಆ ಥರದ ಸೀನ್ಸ್ ಮಾಡಬೇಕಾದ್ರೆ ಸ್ವಲ್ಪ ಭಯ ಆಗ್ತಿತ್ತು, ಇದು ಹೆಂಗೆ ಕಾಣುತ್ತೆ ಟಿ ವಿಲಿ ಅಂತ. ಬಟ್ ಶಿ ಮೇಡ್ ಮಿ ರಿಯಲಿ ಕಂಫರ್ಟಬಲ್. ಸೊ ಥ್ಯಾಂಕ್ ಯು ಎವ್ರಿಬಡಿ. ನಾನು ಆ್ಯಕ್ಚುಲಿ ನಿಜವಾಗ್ಲೂ ನಾನು ಕನಸಲ್ಲೂ ಅನ್ಕೊಂಡಿರಲಿಲ್ಲ ದಟ್ ನಾನು ತನಿಷಾ ಅವ್ರ ಜೊತೆ ಒಂದು ಡೀಪ್ ರೊಮ್ಯಾಂಟಿಕ್ ಸೀನ್ ಮಾಡ್ತೀನಿ ಅಂತ. ಸೊ ಇನ್ಫ್ಯಾಕ್ಟ್ ಶೂಟಲ್ಲೂ ಐ ಥಿಂಕ್ ನಾನು ಕೆಲವೊಂದ್ಸರಿ ನಾನು ಆಗಲ್ಲ ಅಂತ ಓಡೋಗ್ಬಿಟ್ಟಿದ್ದೆ. ಆ್ಯಂಡ್ ದೆನ್ ಡೇವಿಡ್ ಸರ್ ಬಂದ್ಬಿಟ್ಟು ಸಮಾಧಾನ ಮಾಡಿಸ್ಬಿಟ್ಟು ಮತ್ತೆ ಶಾರ್ಟಿಗೆ ಕರ್ಕೊಂಬರೋರು, ಏನಾಗಲ್ಲ ಮಾಡಿ ಅಂತ. ಸೊ ಫಿಂಗರ್ಸ್ ಕ್ರಾಸ್ಡ್, ಏನಾಗುತ್ತೋ ಗೊತ್ತಿಲ್ಲ, ಬಟ್ ನಾವು ಮಾಡಿದ್ದೀವಿ. ಸೊ ಎಂಜಾಯ್ಡ್. ಆಕ್ಚುಲಿ ಕಿಶನ್ ಅವರು ನರ್ವಸ್ ಅಂತ ಅವೆಲ್ಲ ಸುಳ್ಳು. ಅವರೇ ಸ್ಪಿರಿಟ್ ಅಲ್ಲೇ ಅವ್ರು ಬಂದ್ರು ಅಂತಂದ್ರೆ ಟೋಟಲ್ ಟೀಮ್ ಬಂದು ಎನರ್ಜೆಟಿಕ್ ಆಗಿರ್ತದ್ದು. ಇಟ್ಸ್ ಅ ಫ್ಯಾಕ್ಟ್. ಆಮೇಲೆ ಅವ್ರು ಫೈಟ್ ಮಾಡಿದ್ದಾರೆ, ರಿಯಲಿ ಈ ಲೆವೆಲ್ ಫೈಟ್ ಮಾಡ್ತಾ ಇದ್ರೆ ಇನ್ನು 2 ಫೈಟ್ ಇಡ್ತಾ ಇದ್ದೆ ನಾನು. ಬಟ್ ಅಷ್ಟೊತ್ತಿಗೆ ನಾವು ಸುಸ್ತಾಗ್ಬಿಟ್ಟಿದ್ವಿ. ತಿರ್ಗಾ ಫೈಟ್ ಇದ್ರೆ ನನಗೆ ನಿರ್ಮಾಪಕರು ಅಷ್ಟೇನೆ ಶೂಟ್ ಮಾಡ್ಬಿಟ್ಟಿರೋರು ಗನ್ ಇಸ್ಕೊಂಡು ತನಿಷಾ ಹತ್ರ. ಹೌದು, ನಿಮ್ ಗನ್ ಇಸ್ಕೊಂಡು ಅವ್ರು ನಂಗೆ ಶೂಟ್ ಮಾಡ್ಬಿಟ್ಟಿರೋರು. ಯಾಕಂದ್ರೆ ನನ್ನ ಬಡ್ಜೆಟಲ್ಲಿ ಇರಲಿಲ್ಲ. ಅದು ಅದ್ಭುತವಾದ ಫೈಟು. ನಿಜವಾಗ್ಲೂ ಈಗಿನ ಜನ್ರೇಷನ್ಗೆ ಅವ್ರು ಮಾಡಿರುವಂಥ ಫೈಟು ಒಂದು ಎನರ್ಜೆಟಿಕ್ ಫೈಟು, ಎಲ್ಲರೂ ಖುಷಿ ಆಗುತ್ತೆ. ರಿಯಲಿ ಐ ಆಮ್ ಪ್ರೌಡ್ ಆಫ್ ಕಿಶನ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್. ಮೊದಲನೇದಾಗಿ ಇವತ್ತು ಆಲ್ರೆಡಿ ಟೀಸರ್ ಲಾಂಚ್ ಆಗಿದೆ. ಸೊ ನಿಮ್ಗೆ ಆಲ್ರೆಡಿ ಗೊತ್ತಿರೋದೇನೆ ಸಿನಿಮಾ ರಿಲೀಸಲ್ಲಿದೆ ಅತಿ ಶೀಘ್ರದಲ್ಲಿ ಅಂತ. ಸೊ ಖುಷಿ ವಿಷಯ ಏನಂದರೆ ನನಗೆ ಇದು ಫಸ್ಟ್ ಟೈಮ್ ಆ್ಯಸ್ ಅ ಪೊಲೀಸ್ ಆಗಿ ಕಾಪ್ ಆಗಿ ಮಾಡಿದ್ದು ಕ್ಯಾರೆಕ್ಟರು. ಇಂಥ ಒಳ್ಳೆ ಪಾತ್ರ ಡೈರೆಕ್ಟರ್ ಸರ್ ನನಗೆ ಕೊಟ್ಟಿದ್ದು ತುಂಬಾ ಥ್ಯಾಂಕ್ಸ್. ಸೆಬಾಸ್ಟಿನ್ ಡೇವಿಡ್ ನನಗೆ ವಾಂಟೆಡ್ ಅಂತ V7 ಅವ್ರದ್ದು ಪ್ರೊಡಕ್ಷನಲ್ಲಿ. ಸೊ ಇಟ್ಸ್ ವೆರಿ ಹ್ಯಾಪಿ ಗ್ಲ್ಯಾಡ್ ದಟ್ ಸರ್ ನನಗೆ ಇದೊಂದು ಕ್ಯಾರೆಕ್ಟರ್ನ ರೆಫರೆನ್ಸ್ ಮಾಡಿದ್ದಕ್ಕೆ. ಯಾವಾಗೂ ಗ್ಲಾಮರಲ್ಲಿ ಇರ್ತಿದ್ದೆ, ಫಸ್ಟ್ ಟೈಮ್ ಡಿಫ್ರೆಂಟ್ ಲುಕ್ಕಲ್ಲಿ ಬರ್ತಾ ಇದ್ದೀನಿ. ಸೊ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಅತಿ ಶೀಘ್ರದಲ್ಲಿ ಸಿನಿಮಾ ಬರ್ತಾ ಇದೆ. ದಯವಿಟ್ಟು ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾನ ನೋಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಪ್ರೊಡ್ಯೂಸರ್ಸ್ ಇಬ್ರಿಗೂ, ತುಂಬ ಒಳ್ಳೆ ಸಪೋರ್ಟಲ್ಲಿದ್ದರು. ಆ್ಯಂಡ್ ಇಬ್ಬರು ಕೂಡ ಆ್ಯಕ್ಟಿಂಗ್ ಮಾಡಿದ್ದಾರೆ. ಅವರಿಬ್ರು ನಮ್ಮ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ದಾರೆ. ಇಟ್ಸ್ ವೆರಿ ಸೌಂಡ್ಸ್ ಗುಡ್. ಬಿಕಾಸ್ ವೆಂಕಟೇಶ್ ಸರ್ ತುಂಬ ವರ್ಷದಿಂದ ಗೊತ್ತು. ಅವ್ರ ಜೊತೆ ನಾನು ವರ್ಕ್ ಮಾಡಿದ್ದು ಆಫ್ಟರ್ 12 years ಆದಮೇಲೆ.
ತುಂಬಾ ಖುಷಿ ಆಗುತ್ತೆ ಇಡೀ ತಂಡದ ಜೊತೆ ವರ್ಕ್ ಮಾಡಿ. ಆ್ಯಂಡ್ ಈವನ್ ವಿತ್ ತಾನಿಷಾ ಅವ್ರ ಜೊತೆ, ಕಿಶನ್ ಅವ್ರ ಜೊತೆ ಒಂದು ಫುಲ್ ಜಾಲಿಯಾಗಿತ್ತು ಟೀಮು. ಇಟ್ ವಾಸ್ ನೆವರ್ ಫೆಲ್ಡ್ ನಾವೆಲ್ಲೋ ಒಂದು ಶೂಟಿಂಗ್ ಬಂದು ವರ್ಕ್ ಮಾಡ್ತಿದ್ದೀವಿ ಅನ್ನೋದಕ್ಕಿಂತ ಜಾಲಿ ಟೀಮು. ಪ್ಲಸ್ ಅದ್ರ ಜೊತೆಗೆ ಸರ್ ಫುಡ್ ಅಂತೂ ಕೇಳೋದೇ ಬೇಡ, ವೆಂಕಟೇಶ್ ಸರ್ ಏನಿಲ್ಲ ಅಂದ್ರೂ ಫಸ್ಟ್ ಫುಡ್ ಅಂತೂ ಮಾತ್ರ ಸೂಪರ್ ಆಗಿರುತ್ತೆ. ದಟ್ಸ್ ಅ ವೆರಿ ಗುಡ್ ಅಪ್ರಿಷಿಯೇಟಿಂಗ್ ಥಿಂಗ್ ಫ್ರಮ್ ಹಿಮ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿ ಒನ್. ಥ್ಯಾಂಕ್ ಯು. ಬಂದಿದ್ದೆ. ದೆನ್ ತನಿಷಾ ಮ್ಯಾಮ್ ಜೊತೆ, ಕಿಶನ್ ಜೊತೆ, ಸಂಜನಾ ಇವ್ರ ಜೊತೆಲ್ಲ ನಾನು ಸ್ಕ್ರೀನ್ ಶೇರ್ ಮಾಡಿರೋದು ತುಂಬ ಖುಷಿ ಇದೆ. ದೆನ್ ಥ್ಯಾಂಕ್ ಯು ಸೋ ಮಚ್ ಈ ಮೂವಿಲಿ ಆ್ಯಕ್ಟ್ ಮಾಡಲಿಕ್ಕೆ ಚಾನ್ಸ್ ಕೊಟ್ಟಿದ್ದು ಡೇವಿಡ್ ಸರ್, ದೆನ್ ನಾಗೇಶ್ ಸರ್, ಲಯನ್ ಸರ್, ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಮೂವಿನೇನು ಇಷ್ಟೆಲ್ಲ ರಿಲೀಸ್ ಆಗ್ತಿದೆ, ಎಲ್ಲರೂ ಥಿಯೇಟರ್ಗೆ ಬಂದು ಮೂವಿ ನೋಡಿ ನಮಗೆ ಆಶೀರ್ವಾದ ಮಾಡಿ. ಅದೇ ರೀತಿ 25ನಲ್ಲಿ ಸೆಬಾಸ್ಟಿಯನ್ ಡೇವಿಡ್ ಅವ್ರ ಪೆನ್ ಡ್ರೈವ್ ಸೌಂಡ್ ಮಾಡಲಿ ಅಂತ ಹಾರೈಸ್ತೀನಿ. ಇದರಲ್ಲಿ ಒಂದು ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟ್ರು ನೆರೇಟ್ ಮಾಡಿದ್ರು ನನಗೆ. ಸೊ ಅವ್ರು ಏನು ನೆರೇಟ್ ಮಾಡಿದ್ರು ಅದೇ ಥರ ಅವ್ರು ಭಾಳ ರಿಲ್ಯಾಕ್ಸ್ ಆಗಿರ್ತಿದ್ರು ಶೂಟಿಂಗ್ನಲ್ಲಿ. ಅವ್ರು ಯಾವತ್ತೂ ಕ್ಯಾಮ್ರಾ ಮುಂದೆ ಕೂತ್ಕೊಳ್ತಾ ಇರಲಿಲ್ಲ, ಕ್ಯಾಮ್ರಾ ಹಿಂದೆ. ಸೊ ಅವರ ಸಂಕಲನಕಾರ, ಡೈಲಾಗ್ ರೈಟರ್, ಕೋ ಡೈರೆಕ್ಟರ್ ಎಲ್ಲ ಭಾರನೂ ಭುಜದ ಮೇಲೆ ಹೊತ್ಕೊಂಡು ನಾಗೇಶ್ ಅವರು ಅಚ್ಚುಕಟ್ಟಾಗಿ ಸಿನಿಮಾ ಕೆಲಸ ಮಾಡಿದ್ರು. ಎಷ್ಟು ರಿಲ್ಯಾಕ್ಸ್ ಆಗಿ ಡೇವಿಡ್ ಅವ್ರು ಇರ್ತಿದ್ರು ಅಂತಂದರೆ, ಅಣ್ಣ ನನಗೆ ಬೇರೆ ಬೇರೆ ಟೆನ್ಷನ್ ಇದೆ, ನಾಗೇಶ್ ಅವ್ರು ನೋಡ್ಕೊಳ್ತಾರೆ ಅಂತಿದ್ರು. ಭಾಳ ಕಂಫರ್ಟಬಲ್ ಆಗಿತ್ತು ನಾಗೇಶ್ ಜೊತೆ ಕೆಲಸ ಮಾಡೋದು. ಇನ್ನು ಕಥೆನ ರಿವೀಲ್ ಮಾಡೋದು ಅಷ್ಟು ಒಳ್ಳೆಯದಲ್ಲ ಇವತ್ತಿನ ದಿನದಲ್ಲಿ. ಟೀಸರ್ ನೋಡಿದ್ದೀರಾ, ನನ್ನ ಪಾತ್ರ ಏನು ಅಂತ ನೀವು ಗೆಸ್ ಮಾಡಿ, ಪೂರ್ತಿ ಸಿನಿಮಾ ನೋಡಿ. ಒಂದು ಅಚ್ಚುಕಟ್ಟಾದ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ನಾನು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ರು ಮಹಾನಾಯಕ ಯಾರು ಅನ್ನೋದು ನನಗೂ ಗೊತ್ತಿಲ್ಲ. ಎಲ್ಲ ಮಂಜು ನನ್ನ ಕಡೆ ಬೆಟ್ ಮಾಡಿ ತೋರಿಸ್ತಿದ್ದ, ಮಹಾನಾಯಕ ಅಂದರೆ ಕರಿಸುಬ್ಬು ಅಂತ. ನನಗೇ ಗೊತ್ತಿಲ್ಲ ನಾನು ಆ್ಯಕ್ಟ್ ಮಾಡಿರೋದು ಮಹಾನಾಯಕ ಯಾರು ಅಂತ. ಆ ರೀತಿ ಬೇರೆ ಒಂದು ಕ್ಯಾರೆಕ್ಟರ್ ಏನೋ ಇರಬೇಕು, ಅಥವಾ ನಾನೇನೋ ಗೊತ್ತಿಲ್ಲ. ಯಾಕೆಂದರೆ ಸಂಕಲನ ಆದಮೇಲೆ ಸಿನಿಮಾ ನಾನು ನೋಡಿಲ್ಲ. ನಾನು ಪೋರ್ಷನ್ ಆ್ಯಕ್ಟ್ ಮಾಡಿದ್ದೀನಿ, ಡಬ್ ಮಾಡಿದ್ದೀನಿ, ಅಷ್ಟೇ ನನಗೆ ಗೊತ್ತು. ಪೂರ್ತಿ ಸಿನಿಮಾ ನಾನು ನೋಡಿದಾಗ ನಾನು ಏನು ಅದರಲ್ಲಿ ಇದ್ದೀನಿ ಅಂತ ನನಗೆ ಕೊಟ್ಟಂಥ ಒಂದು ಕಾಲಾವಕಾಶ ಮತ್ತು ಟೈಮ್ನಲ್ಲಿ ನಾನು ಆ ಪಾತ್ರಕ್ಕೆ ನ್ಯಾಯ ತೂಗಿಸಿದ್ದೀನಿ ಅಂತ ನಾನು ಅನ್ನಿಸ್ತೀನಿ. ಸೊ ಎಂಟೈರ್ ಟೀಮ್, ತನಿಷಾ ಮೊದಲು ನನ್ನ ಜೊತೆ ಇದಕ್ಕೆ ಮೊದಲು ಆ್ಯಕ್ಟ್ ಮಾಡಿದರು, ಮಾಲಾಶ್ರೀ ಅವರಂತೂ ಗೊತ್ತೇ ಗೊತ್ತು. ಇನ್ನು ನಿರ್ಮಾಪಕರೆಲ್ಲರೂ ಆ್ಯಕ್ಟ್ ಮಾಡಿದ್ದಾರೆ ಸಿನಿಮಾದಲ್ಲಿ. ನಮ್ಮ ಸಹಪಾಠಿ ಜಿ ವೆಂಕಟೇಶ್ ಟೈಗರ್ ಅವರು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಸೊ ಸಿನಿಮಾ ಚೆನ್ನಾಗಿ ಬಂದಿರಬಹುದು, ಸೊ ಬಂದಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಥ್ಯಾಂಕ್ಸ್ ಟು ಪ್ರೊಡ್ಯೂಸರ್ಸ್ ಆ್ಯಂಡ್ ಡೈರೆಕ್ಟರ್ ಸೆಬಾಸ್ಟಿಯನ್ ಡೇವಿಡ್ ಆ್ಯಂಡ್ ನಾಗೇಶ್, ಎಲ್ಲರಿಗೂ ಒನ್ಸ್ ಅಗೇನ್ ಥ್ಯಾಂಕ್ಸ್, ನಮಸ್ಕಾರ. ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಕನ್ನಡ ಚಿತ್ರರಂಗನ ಉಳಿಸಿ ಬೆಳೆಸಿ. ನಮಸ್ಕಾರ. ಬಿಡುಗಡೆ ಮಾಡ್ಬೇಕಣ್ಣ, ಬರಬೇಕು ಅಂತಂದಾಗ, ಇಲ್ಲ ಲೇಟ್ ಆಗುತ್ತೆ ನೀವು ಮಾಡ್ಕೊಳ್ರಪ್ಪ ಅಂದರು. ಇಲ್ಲ ನೀವು ಬರಲೇಬೇಕು ಅಂತ ಹೇಳಿದ್ಕೆ ಒಂದು 10 ನಿಮಿಷ ತಡವಾಯ್ತದೆ, ಪರವಾಗಿಲ್ಲ ಅಂದರು. ನಿಮ್ಗೆ ಕಾಯ್ದು ಬನ್ನಿ ಅಂತಂದು ಅವ್ರು ಬಂದು ಬಿಡುಗಡೆ ಮಾಡಿದ್ರು. ತುಂಬ ಹೃದಯಪೂರ್ವಕ ವಂದನೆಗಳಣ್ಣ. ಈ ಸಿನಿಮಾನ ದಯವಿಟ್ಟು ಎಲ್ಲ ಕಲಾವಿದರು, ನಾನು ಕಿಶನ್ಗೆ ಈಗ ಆಲ್ರೆಡಿ ಹೇಳಿದ್ದೀನಿ, ನೀವು ಕನ್ನಡದ ಸಂಜಯ್ ದತ್ತ ಇರ್ತೀರಲ್ಲ, ಒಳ್ಳೆ ಆ್ಯಕ್ಟ್ರು, ನೀವು ಚೆನ್ನಾಗಿರ್ತೀರ ಅಂತೇಳಿ ಸಿನಿಮಾ ನೋಡ್ಕೊಂಡು ಮಾಡಿ ಸರ್, ನಿಮ್ಗೆ ಒಳ್ಳೆ ಲೈಫ್ ಇದೆ. ನಮ್ಮ ಸಿನಿಮಾದಲ್ಲಿ ನಿಮ್ಗೆ ಒಳ್ಳೆ ದೊಡ್ಡ ರೋಲ್ ಕೊಟ್ಟಿದ್ದಾರೆ ಸೆಬಾಸ್ಟಿಯನ್ ಡೇವಿಡ್ ಅವರು. ದಯವಿಟ್ಟು ನೀವು ಒಳ್ಳೆ ಎಲ್ಲ ತನಿಷಾ ಉಪ್ಪಂಡವ್ರು ಇರ್ಬೋದು, ಮಾಲಾಶ್ರೀ ಇರ್ಬೋದು, ನಮ್ಮ ಸಂಜಯ್ ನಾಯ್ಡು, ರೇಣುಕಾ ಅವರು ಎಲ್ಲ ಚೆನ್ನಾಗಿ ಮಾಡಿದ್ದೀರಾ. ಸಿನಿಮಾ ಹೋಗುತ್ತೆ ಅಂತ ನನ್ನ ಆಶಾಭಾವನೆ. ಎಲ್ಲ ಚಿತ್ರರಸಿಕರು ಮನೋರಂಜನೆ ಚಿತ್ರ ಇದು, ಎಲ್ಲ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ ಅಂತ ಈ ಮೂಲಕ ನೀವು ತಮ್ಮ ಮನವಿ ಮಾಡ್ಕೊತೀನಿ. ಎಲ್ಲರೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ಅವೆಲ್ಲ ಹೇಳ್ಕೊಳ್ಳೋಂಥದ್ದಲ್ಲ ಬಿಡಿ, ದೊಡ್ಡ ಸ್ಟಾರ್ ಅದೇ ಹೇಳ್ಕೊಳ್ಳೋಣ. ಟೀಚರ್ನ ನೋಡಿದ್ವಿ. ಆ ಪೆನ್ ಡ್ರೈವಲ್ಲಿ ಏನಿಲ್ಲ ಏನೇನಿದೆ ಅನ್ನೋದು ನಮಗೆಲ್ಲ ಕುತೂಹಲ ಇದೆ. ಈ ಕುತೂಹಲ ಡೇವಿಡ್ ಆಗೋ ಆದಷ್ಟು ಬೇಗ ಚಿತ್ರವನ್ನು ಬಿಡುಗಡೆ ಮಾಡಲಿ, ನಾವೆಲ್ಲರೂ ನೋಡೋಣ ಅದ್ರಲ್ಲಿ ಏನಿದೆ ಏನಿಲ್ಲ ಅನ್ನೋದು ಗೊತ್ತಾಗುತ್ತೆ. ಈಗಾಗಲೇ 2024ರಲ್ಲಿ ಪೆನ್ ಡ್ರೈವ್ ಹಗರಣ ಜೇಬಲ್ಲಿ ಇಟ್ಕೊಂಡು ಹೋದವ್ರು ಭಾಳ ಜನ ಇದ್ದಾರೆ. ಅದೇ ರೀತಿ ಈ ಒಂದು ಪೆನ್ ಡ್ರೈವ್ ಅವು ಲಾಸ್ಟ್ 24 ಹೇಗೆ ಸೌಂಡ್ ಮಾಡ್ತಾ ಈ ವರ್ಷನೂ ಅದೇ ಥರ ಸೌಂಡ್ ಮಾಡಲಿ. ನಿರ್ಮಾಪಕರು ಜೇಬ್ ತುಂಬ ಕಾಸು ಇಟ್ಕೊಂಡು ಓಡಾಡೋ ಅಂತ ಒಂದು ಅವಕಾಶ ಸಿಗಲಿ ಅಂತ ಕೇಳ್ಕೊಡ್ತೀನಿ. ಸುಡ್ಗೇಸ್ ಇಟ್ಕೊಂಡು ಓಡೋಕೆ ಬ್ಯಾಂಕ್ ಅಕೌಂಟು ಕೂಡ ತುಂಬಿರಬೇಕು. ಹಾಗೆ ಈ ಒಂದು ಚಿತ್ರ ನಟಿಸಿರುವಂಥ ಎಲ್ಲ ಕಲಾವಿದರು ಅವರವರ ಒಂದು ಅನುಭವಗಳನ್ನ ಹೇಳ್ಕೊಟ್ರು. ಭಾಳ ಚೆನ್ನಾಗಿದೆ ಅನುಭವಗಳು.
ಭಾಳ ಚೆನ್ನಾಗಿ ನಟಿಸಿದ್ದಾರೆ ಅಂತ ಹೇಳ್ಬಿಟ್ಟು ಈ ಟೀಸರ್ ನೋಡಿದ್ರೆ ಗೊತ್ತಾಗುತ್ತೆ. ಕೃಷ್ಣ ಯಾರು, ರುಕ್ಮಿಣಿ ಯಾರು, ರಾಧಾ ಯಾರು ಅನ್ನೋದು ಇದರಲ್ಲಿ ಗೊತ್ತಾಗ್ತಾ ಇದೆ. ಹಾಗೆ ಈ ಒಂದು ಚಿತ್ರದ ನಿರ್ದೇಶಕ ಡೇವಿಡ್, ಇವರು ಡೇವಿಡ್ ನಿರ್ದೇಶಕರಾಗ್ತಾರೆ ಅಂತ ನಾನು ಅಂದ್ಕೊಂಡಿಲ್ಲ. ಅವರು ನಿರ್ಮಾಪಕರಾಗಿ ನಾನು 1998ರಲ್ಲಿ ನೋಡಿದ್ದು. ಏನು ಡೇವಿಡ್ ಅವರು ನಿರ್ಮಾಪಕರಾಗಿ ನೋಡಿದ್ದು. ಈಗ ಒಂದು ಬೇಲಿ ಹೂ ಅನ್ನೊಂದು ಅವಾರ್ಡ್ ಬರುವಂಥ ಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ. ಅವ್ರಿಗೂ ಅದು ಭಾಳ ಚೆನ್ನಾಗಿ ಮೂಡಿ ಬಂದಿದೆ, ಅದಕ್ಕೆ ಪ್ರಶಸ್ತಿ ಸಿಕ್ಕಿದೆ ಅವ್ರಿಗೆ. ಅದು ಈ ಒಂದು ಸಂದರ್ಭ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಟ್ಟು ಬೇಲಿ ಹೂ ಸಾರಿ. ಹಾಗೆ ಈ ಚಿತ್ರನೂ ಕೂಡ ಪೆನ್ ಡ್ರೈವ್ ಭಾಳ ಚೆನ್ನಾಗಿ ಮಾಡಿರ್ತಾರೆ ಅಂತ ನಂಬಿಕೆ ನಮಗೂ ಇದೆ. ಈ ಚಿತ್ರದಲ್ಲಿ ನಿರ್ಮಾಪಕರಾದಂಥ ವೆಂಕಟೇಶ್ವರು ನನ್ನ ಭಾಳ ಆತ್ಮೀಯರು. ಅವರು ಕೂಡ ಅವಾಗವಾಗ ಸದಾ ನಗ್ತಿರ್ತಾರೆ, ಭಾಳ ಜಾಸ್ತಿ ಮಾತಾಡ್ತಿರ್ತಾರೆ. ನಮಗೆ ಫೋನ್ ಮಾಡಿದ್ರೆ ಮಿನಿಮಮ್ ಅರ್ಧ ಗಂಟೆ ಅವ್ರ ಜೊತೆ ಮಾತಾಡಬೇಕು, ಕಮ್ಮಿ ಮಾತಾಡೋಂಗಿಲ್ಲ. ಹಾಗೆ ಹನುಮಂತರಾಜವರು ಹೊಸದಾಗಿ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ. ಬರಬೇಕು, ನಿರ್ಮಾಪಕ ಬಂದವ್ರಿಗೆ ಯಾವಾಗ 2 ಗುಂಡಿಗೆ ಇರ್ತದೆ. ಇಲ್ಲಿ ಚಿತ್ರವನ್ನು ಮಾಡಿದ ಮೇಲೆ ಎಲ್ಲ ರೀತಿ ಸಮಸ್ಯೆಗಳನ್ನ ಅನುಭವಿಸ್ಬೇಕಾಗತ್ತೆ. ಆ ಎಲ್ಲ ಎದುರಿಸುವಂತನೇ ನಿರ್ಮಾಪಕ. ಒಂದು ಗುಂಡಿಗೆ ಫೇಲ್ಯೂರ್ ಆದ್ರೆ ಇನ್ನೊಂದು ಗುಂಡಿಗೆ ಇದ್ದೇ ಇರ್ತದೆ. ಅದು ನಿರ್ಮಾಪಕ ಯಾವತ್ತೂ ಗಟ್ಟಿಗಾರನ ಇರ್ತಾನೆ. ಆ ನಿರ್ಮಾಪಕರನ್ನ ಎಲ್ಲರೂ ಸೇರ್ಬಿಟ್ಟು ಬೆಳೆಸ್ಬೇಕಾಗತ್ತೆ. ಸೊ ಈಗ ನಾನು ಯಾವಾಗಲೂ ಮಾಧ್ಯಮ ಮಿತ್ರರಲ್ಲೊಂದು ಮನವಿ ಮಾಡ್ಕೊಳ್ತಾ ಇರ್ತೀನಿ, ನೀವು ದಯವಿಟ್ಟು ಬೇರೆ ಭಾಷೆಗಳಿಗೆ ಜಾಸ್ತಿ ಪ್ರಚಾರ ಕೊಡಬೇಡಿ. ನಮ್ಮ ಚಿತ್ರಗಳು ಬಿಡುಗಡೆ ಆಗೋ ಟೈಮಲ್ಲಿ ದಯವಿಟ್ಟು ಕನ್ನಡ ಚಿತ್ರಗಳನ್ನ ನೀವು ಕೂಡ ಕನ್ನಡ ಚಿತ್ರಮಂದಿರದಲ್ಲಿ ನೋಡಿ ಕನ್ನಡ ಚಿತ್ರಗಳನ್ನ ಬೆಳೆಸಿ ಅಂತ ಹೇಳ್ಬಿಟ್ಟು ತಾವು ಕೂಡ ಮಾಧ್ಯಮದವರು ಕೂಡ ಸಪೋರ್ಟ್ ಮಾಡ್ಬೇಕು. ಎಲ್ಲಕ್ಕೆ ನಾವೆಲ್ಲ ಕನ್ನಡಿಗರು, ನಮ್ಮ ಚಿತ್ರಗಳನ್ನ ನಾವೇ ಒಂದು ಪ್ರೋತ್ಸಾಹ ಕೊಡಲಿಲ್ಲ ಅಂದರೆ ಚಿತ್ರಗಳು ಹೇಗೆ ಬೆಳೀತವೆ? ಇಂಥ ಒಂದು ಸಂದರ್ಭದಲ್ಲೂ ಕೂಡ ಚಿತ್ರಗಳು ಸೋಲ್ತಾ ಇದೆ ಸಾಕಷ್ಟು. ಇತ್ತೀಚೆಗೆ ನಮಗೆ ಕೊರೋನಾ ಬಂದಮೇಲೆ ಚಿತ್ರರಂಗ ಬಹಳ ಕಷ್ಟವನ್ನು ನಾವು ಎದುರಿಸ್ತಾ ಇದ್ವಿ ಚಿತ್ರಗಳನ್ನು. ಯಾಕೆಂದರೆ ಈ ಪ್ಯಾನ್ ಇಂಡಿಯಾ ಬಂದಮೇಲೆ ಸೆಕೆಂಡ್ ಲೈನ್ ಥರ್ಡ್ ಲೈನ್ ಆರ್ಟಿಸ್ಟ್ಗಳಿಗೆ ಸ್ವಲ್ಪ ಮಾರ್ಕೆಟು ಕೂಡ ಇಲ್ಲ. ಅವೆಲ್ಲ ನಾವು ಬೆಳೆಸ್ಬೇಕಾಗಿದೆ. ಅದಕ್ಕೆ ಮಾಧ್ಯಮದವ್ರು ನಮಗೆ ಸಹಕಾರ ಕೊಡಲೇಬೇಕಾಗುತ್ತೆ. ನಾವು ನೋಡ್ತಾ ಇದ್ದೀವಿ ಪ್ಯಾನ್ ಇಂಡಿಯಾ ಅಂತ ಬಂದಮೇಲೆ ಚಿತ್ರಗಳು ಬಹಳ ಬೇರೆ ಬೇರೆ ಚಿಕ್ಕ ಪುಟ್ಟ ಆ ಕಲಾವಿದರುಗಳು ಅವರ ಬೆಳವಣಿಗೆ ಬಹಳ ಕುಂಠಿತವಾಗ್ತಾ ಇದೆ. ಬಹುಶಃ ಕ್ಯೂರಿಯಾಸಿಟಿಗೆ ಆದರೂ ಒಂದ್ಸಲ ಈ ಪಿಕ್ಚರ್ ನೋಡ್ತಾರೆ ಜನ. ಯಾಕೆ ಏನಿದೆ ಪೆನ್ ಡ್ರೈವ್ ಎಲ್ಲರಿಗೂ ಗೊತ್ತಾಗಿದೆ, ಆದರೆ ಈ ಚಿತ್ರದಲ್ಲಿ ಏನು ತೆಗೆದಿದ್ದಾರೆ ಅನ್ನೋದನ್ನು ಜನ ನೋಡ್ತಾ ಇರ್ತಾರೆ. ಅದಕ್ಕೀಗ ಮಾಧ್ಯಮದವ್ರ ಜವಾಬ್ದಾರಿ ಜಾಸ್ತಿ ಆಗಿದೆ. ಯಾಕೆ ಅಂತ ಹೇಳಿದ್ರೆ ಯಾವ ಪೆನ್ ಡ್ರೈವು ಇದು ಬೇರೆ ಇದು ಮಾಧ್ಯಮದವರಿಗೆ ಒಂದು ಸವಾಲಾಗಿ ಕಾಣ್ತಾ ಇದೆ. ನನ್ನ ಇದರಲ್ಲಿ ನೋಡಿದೆ, ನಾನು ಟ್ರೈಲರ್ನ ಬಿಡುಗಡೆ ಮಾಡಿ ನೋಡಿದೆ. ಟ್ರೈಲರ್ನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಬಾಸ್ಟಿನ್ ಅಂತೂ ಸಂಪೂರ್ಣವಾಗಿ ಅವ್ರನ್ನ ತೊಡಗಿಸ್ಕೊಂಡಿದ್ದಾರೆ. ಜೊತೆಗೆ ನಿರ್ಮಾಪಕರು ಒಳ್ಳೆ ಸಾಥ್ ಕೊಟ್ಟಿದ್ದಾರೆ ಅವ್ರಿಗೆ. ಒಳ್ಳೆಯ ಒಂದು ಯಶಸ್ಸನ್ನು ತರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನೀವು ಕೆಲಸ ಮಾಡಿದ್ದೀರಾ. ಭಾಳ ಸೊಗಸಾಗಿ ಹೇಳಿದ್ರು, ಭಾಳ ಊಟದ ಪ್ರಿಯ ಅಂತ ಕಾಣುತ್ತೆ, ಚೆನ್ನಾಗಿ ಊಟ ಹಾಕಿದ್ರು ಅಂತ ಹೇಳ್ಬಿಟ್ಟು ಚೆನ್ನಾಗಿ. ಅದೆಲ್ಲ ನಿರ್ಮಾಪಕರು ನೋಡಮ್ಮ, ಇದೆಲ್ಲ ನಾವು ಹಿಂದೆ 40-45 ವರ್ಷದಿಂದ ನೋಡ್ತಾ ಇದ್ವು. ರಾಜ್ಕುಮಾರ್ ಅವರ ಕಂಪ್ನಿಯಲ್ಲಿ ಆ ಊಟದ ಸಂಭ್ರಮವನ್ನು ನೀವು ಅಲ್ಲಿ ನೋಡಬೇಕಾಗಿತ್ತು. ಅದೆಲ್ಲ ಮಾಡಬೇಕಾಗಿದ್ದು ನಾವೇ. ಏನು ಮಾಡ್ತೀರಾ? ಹಾಗಾಗಿ ಇವತ್ತು ಈ ಒಂದು ವೇದಿಕೆಯಲ್ಲಿ ಅದನ್ನು ಹೇಳಿದಾಗ ಖುಷಿ ಆಯಿತು ಅಂತ ನಿರ್ಮಾಪಕರು ಇವತ್ತು ನಮ್ಮ ಜೊತೆ ಇದ್ದಾರಲ್ಲ ಅಂತ ಹೇಳ್ಬಿಟ್ಟು ಸಬಾಸ್ಟಿನ್ ಹೇಳಿದ್ರು ಒಂದು ಮಾತು, ನಾವು ಒಂದೇ ಶೆಡ್ಯೂಲ್ನಲ್ಲಿ ಪಿಕ್ಚರ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಖುಷಿ ಆಯಿತು. ಯಾಕೆಂತ ಹೇಳಿದ್ರೆ ನಿರ್ಮಾಪಕನಿಗೆ ಅದಿರಬೇಕು. ಏನೋ ಚಟಕ್ಕೆ ತೆವರಿಗೋಸ್ಕರ ಬಂದು ಚಿತ್ರರಂಗಕ್ಕೆ ಬಂದು ಈ ಚಿತ್ರರಂಗವನ್ನು ಹಾಳು ಮಾಡೋವಂಥ ಜನ ಇವತ್ತು ಜಾಸ್ತಿ ಆಗ್ತಾ ಇದ್ದಾರೆ. ಟೈಟ್ಲ್ಗಳು ನನಗೆ ಎಷ್ಟು ಕಷ್ಟ ಆಗ್ತಾ ಇದೆ ಹೇಳೋದಕ್ಕೆ ಅಂತ ಹೇಳಿದ್ರೆ, ನಿನ್ನೆ ಪೋಸ್ಟರ್ ನೋಡಿದೆ, ಯಾವುದೋ ಒಂದು ಪೋಸ್ಟರ್, ಏನು ಟೈಟ್ಲ್, ನಾನೇ ಪೋಲಿ ಹಿಂಗೆ ಬಂದಿದೆ. ಇವತ್ತು ಪ್ರತಿ ವಾರ 7-8 ವಾಸಣ್ಣ ನಗ್ತಾ ಇದ್ದಾರೆ, ಚಿತ್ರರಂಗ ಹಿಂಗೆ ಆಗೋಗ್ಬಿಟ್ಟಿದೆಯಲ್ಲ ಅಂತ ಹೇಳ್ಬಿಟ್ಟು. ಯಾಕಂತ ಹೇಳಿದ್ರೆ ಆ ಸಂಭ್ರಮವನ್ನು ಕಂಡಂಥವ್ರು ಅವರು. ಇವತ್ತು ಬೆಳಗ್ಗೆ 6-7 ಚಿತ್ರ ಬಿಡುಗಡೆ ಆಗುತ್ತೆ. ಸಾಯಂಕಾಲ ನೋಡಿದ್ರೆ ಚಿತ್ರಮಂದಿರದಲ್ಲಿ 2-3 ಚಿತ್ರ ಇರುತ್ತೆ. ಇದು ಎಷ್ಟು ಮನಸ್ಸಿಗೆ ನೋವಾಗ್ತಾ ಇದೆ ಅಂತ ಹೇಳಿದ್ರೆ, ಯಾಕೆ ಹಿಂಗಾಯ್ತು? ನಾವು ಯಾರು ಪ್ರೇಕ್ಷಕರನ್ನ ಒತ್ತಾಯವಾಗಿ ನಾವು ಕರ್ಕೊಂಬರೋಕ್ಕೆ ಸಾಧ್ಯ ಇಲ್ಲ. ಇವತ್ತಿನ ದಿವಸ ಪ್ರೇಕ್ಷಕ ಚಿತ್ರಮಂದಿರಕ್ಕೆ ಬರ್ತಾ ಇಲ್ಲ. ಬರೋಂಗೆ ಮಾಡಬೇಕಾದ್ರೆ ನಾವೇನು ಮಾಡಬೇಕು? ಒಳ್ಳೆ ಚಿತ್ರಗಳನ್ನು ಮಾಡಬೇಕು. ಹಾಗಿದ್ದರೆ ಮಾತ್ರ ಪ್ರೇಕ್ಷಕ ಬರ್ತಾರೆ. ಇವತ್ತು ನೋಡಿ, ನಾನು ಮಾಲಾಶ್ರೀಯವರ ಆ ಫೈಟ್ ನೋಡಿದಾಗ ನನಗೆ ನೆನಪಾಯಿತು.
ನಂಜುಂಡಿ ಕಲ್ಯಾಣ, ಗಜಪತಿ ಗರ್ವಭಂಗ. ಅದಾದಮೇಲೆ ನಾನು ಒಂದು ಪಿಕ್ಚರ್ ಮಾಡಿದೆ, ಮಾಲಾಶ್ರೀ ಹಾಕ್ಕೊಂಡು. ಆಗ ಆ್ಯಕ್ಷನ್ ಹೀರೋಯಿನ್ ಅವಳು. ಆವಾಗ KV ರಾಜು ಡೈರೆಕ್ಟ್ರು, ಮಾಲಾಶ್ರೀ ಪಿಕ್ಚರ್ ಮಾಡ್ತಾಯಿದ್ದೀನಿ, ನನಗೆ ನೀವೇ ಡೈರೆಕ್ಟ್ರು, ನೀವು ಕತೆ ಮಾಡಬೇಕು. ಯಾವ ಕತೆ ಮಾಡಬೇಕು ಹೇಳಿದ್ರು. ಇಲ್ಲ, ನನಗೆ ಸಾಂಸಾರಿಕವಾದಂಥ ಒಂದು ಸೋಷಿಯಲ್ ಪಿಕ್ಚರ್ ಮಾಡಬೇಕು, ಜನ ಅದನ್ನು ಮೆಚ್ಕೋಬೇಕು ಅಂತ ಹೇಳಿದ್ರು. ಅವ್ರು ಬೈದರು ನನಗೆ, ನಿಮ್ಗೇನಾದರೂ ಬುದ್ಧಿ ಇದೆಯನ್ರಿ, ಅವಳನ್ನ ಹಾಕ್ಕೊಂಡು ನೀವು ಆ್ಯಕ್ಷನ್ನು ಹೀರೋಯಿನ್ನ ತೊಗೊಂಬಂದ್ಬಿಟ್ಟು ಇವತ್ತು ನೀವು ಸಾಂಸಾರಿಕ ಒಂದು ಚಿತ್ರ ಮಾಡಬೇಕು ಅಂತ ಹೇಳ್ತಾ ಇದ್ದೀರಲ್ಲ, ಸಾಧ್ಯನಾ, ಜನ ಒಪ್ಕೊಳ್ತಾರ ಅಂತ ಕೇಳಿದ್ರು. ಇಲ್ಲ ಸರ್, ನೀವು ಮಾಡ್ತೀರಾ, ಮಾಡಿ ಅಂದೆ. ನನಗೆ ಆ ನಂಬಿಕೆ ಇದೆ, ಮಾಡ್ತೀನಿ. ಅದೇ ಬೆಳ್ಳಿ ಕಾಲುಗ್ರ. ಇವತ್ತು ಅವರ ಒಂದು ಇದನ್ನು ನೋಡಿದಾಗ ನನಗೆ ಅನ್ನಿಸ್ತು, ಅವತ್ತಿನ ಮಾಲಾಶ್ರೀ ಇನ್ನೂ ಹಂಗೆ ಶಕ್ತಿಯುತವಾಗಿ ಚಿತ್ರರಂಗದಲ್ಲಿ ತೊಡಗಿಸ್ಕೊಂಡಿದ್ದಾರಲ್ಲ, ಭಾಳ ಖುಷಿ ಆಯಿತು. ಇನ್ನೇನು ಮಧ್ಯದಲ್ಲಿ ಬಂದು ಬರುತ್ತೆ ಹೋಗುತ್ತೆ, ಅವನ್ನೆಲ್ಲ ನಾವು ಮನಸ್ಸಿಗೆ ಹಾಕಬಾರ್ದು. ಆದರೆ ಸಿನಿಮಾ ಒಂದು ಒಳ್ಳೆಯ ರೀತಿಯಲ್ಲಿ, ನೀವು ಸಿನಿಮಾ ಒಂದೇ ಶೆಡ್ಯೂಲಲ್ಲಿ ಮಾಡಿದ್ದೀರಾ ವೆಂಕಟೇಶ್ ಅವರೇ, ನಾನು ನಿಮಗೊಂದು ಸಲಹೆ ಕೊಡ್ತೀನಿ. ದಯಮಾಡಿ ನೀವು ಎಷ್ಟು ಅಚ್ಚುಕಟ್ಟಾಗಿ ಸಿನಿಮಾನ ಮಾಡಿದಿರೋ ಅಷ್ಟೇ ಅಚ್ಚುಕಟ್ಟಾಗಿ ಈ ಚಿತ್ರನ ಬಿಡುಗಡೆ ಮಾಡಬೇಕು. ನಿಮಿಷ ಅಣ್ಣ, ವೆಂಕಟೇಶ್ ಅಣ್ಣ.